ಅಮೃತಚಂದ್ರಾಚಾರ್ಯ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ 10ನೇ ಕಲಶವಿದೆ. ಸಮಸ್ಯವ್ಯಮಿದಂ ಸಮಸ್ತಮಪಿತ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಾಖಿಲಗತಾ ಪುಣ್ಯಸ್ಯ ಪಾಪಸ್ಯ ವಾ सम्यक्त्वादि निज स्वभाव भवनात् मोक्षस्य हेतुर्भवन् नैष्कर्म्य प्रतिबद्धमुत्तरसं ज्ञानं स्वयं धावति. ಭಾವಾರ್ಥವು ಈ ಪ್ರಕಾರವಿದೆ. ಹೇಗೆ ಸೂರ್ಯನ ಪ್ರಕಾಶವಾದ ಮೇಲೆ ಸಹಜವಾಗಿಯೇ ಅಂಧಕಾರವು ನಾಶವಾಗುತ್ತದೆ, ಹಾಗೆಯೇ ಜೀವದ ಶುದ್ಧ ಚೇತನಾರೂಪ ಪರಿಣಮನವಾದ ಮೇಲೆ ಸಮಸ್ತ ವಿಕಲ್ಪಗಳು ನಾಶವಾಗುತ್ತವೆ. ಜ್ಞಾನಾವರಣಾದಿ ಕರ್ಮಗಳು ಅಕರ್ಮ ರೂಪವಾಗಿ ಪರಿಣಮಿಸುತ್ತವೆ. ರಾಗಾದಿ ಅಶುದ್ಧ ಪರಿಣಾಮಗಳು ನಾಶವಾಗುತ್ತವೆ. ಹೇಗಿದೆ ಜ್ಞಾನವು? ನೈಷ್ಕರ್ಮ ಪ್ರತಿಬದ್ಧಂ, ನಿರ್ವಿಕಲ್ಪ ಸ್ವರೂಪವಿದೆ. ಮತ್ತೆ ಹೇಗಿದೆ? ಉದ್ಧತರಸಂ, ಪ್ರಗಟ ರೂಪದಿಂದ ಚೈತನ್ಯ ಸ್ವರೂಪವಿದೆ. ಹೇಗೆ ಆಗುವುದರಿಂದ ಅದು ಮೋಕ್ಷದ ಕಾರಣವಾಗುತ್ತದೆ? ಸಮ್ಯಕ್ತ್ವಾದಿ ನಿಜ ಸ್ವಭಾವ ಭವನಾತ್. ಸಮ್ಯಕ್ತ್ವ ಜೀವದ ಗುಣಗಳು ಸಮ್ಯಕ್ ದರ್ಶನ ಆದಿ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳಿವೆ. ಅವು ಜೀವದ ಕ್ಷಾಯಿಕ ಗುಣಗಳ ಭವನಾತ್ ಪ್ರಕಟತೆಯ ಕಾರಣವಿವೆ. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿ ಪ್ರಶ್ನೆಯು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಈ ಮೂರರ ಏಕತೆಯು ಮೋಕ್ಷ ಮಾರ್ಗವಿದೆ. ಇಲ್ಲಿ ಜ್ಞಾನ ಮಾತ್ರವನ್ನೇ ಮೋಕ್ಷದ ಮಾರ್ಗವೆನ್ನಲಾಗಿದೆ. ಅದು ಯಾವ ಕಾರಣದಿಂದ? ಉತ್ತರವು ಹೀಗಿದೆ. ಶುದ್ಧ ಸ್ವರೂಪದ ಜ್ಞಾನದಲ್ಲಿ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರಗಳು ಸಹಜವಾಗಿಯೇ ಗರ್ಭಿತವಿವೆ. ಆದುದರಿಂದ ದೋಷವಂತೂ ಯಾವುದೂ ಇಲ್ಲ, ಗುಣವಿದೆ. ಇಲ್ಲಿ ದೃಷ್ಟಾಂತ ಏನು ಹೇಳಿದ್ರು? ಸೂರ್ಯನ ಪ್ರಕಾಶವಾದ ಮೇಲೆ ಅಂಧಕಾರ ನಾಶ ಆಗಿದೆ. ಭಾವಾರ್ಥಕಾರರ ಅಥವಾ ರಾಜಮಲ್ಜಿ ಪಾಂಡೆಯವರ ದೃಷ್ಟಾಂತದ ಮೂಲಕ ದಾರ್ಷ್ಟಾಂತವನ್ನು ತೋರಿಸಿಕೊಟ್ರು. ಶುದ್ಧ ಜ್ಞಾನ ಸ್ವರೂಪದ ಪರಿಣಮನ ಅಥವಾ ಶುದ್ಧ ಚೇತನ ಪರಿಣಮನ, ಚೇತನ ಸ್ವರೂಪ ಪರಿಣಮನ ಆದ ನಂತರ ಏನಾಗ್ತಿದೆ? ಸಮಸ್ತ ವಿಭಾವಗಳ ನಾಶ ಆಗ್ತವೆ. ಜ್ಞಾನಾವರಣಾದಿ ಕರ್ಮಗಳ ಅಕರ್ಮ ರೂಪ ಆಗ್ತವೆ. ರಾಗಾದಿ ವಿಕಾರಗಳ ನಾಶ ಆಗುತ್ತವೆ. ಮೂರು ಮಾತು ಹೇಳ್ತಾರೆ. ವಿಭಾವ ಅಂದ್ರೆ ರಾಗಾದಿ ಅಲ್ಲ, ಹೌದು ಅಥವಾ ಇಲ್ಲ? ಮೊದಲೇನು ಹೇಳಿದ್ರು? ಸಮಸ್ತ ವಿಕಲ್ಪಗಳು ನಾಶವಾಗುತ್ತವೆ. ಏನು ವಿಕಲ್ಪ? ರಾಗದ ವಿಕಲ್ಪನೆ ಇದೆಯೋ ಅಥವಾ ಇಲ್ಲ? ರಾಗವನ್ನ ನಂತರ ಮತ್ತು ಪ್ರತ್ಯೇಕವಾಗಿ ಹೇಳಿದರು. ಮೊದಲು ವಿಕಲ್ಪ ಹೇಳಿದರು. ವಿಕಲ್ಪ ರಾಗರೂಪನ ಇರ್ತಿದೆ ಅನ್ನೋದು ಒಂದು ಅಪೇಕ್ಷಾ. ಆದ್ರ ವಸ್ತುವಿನಲ್ಲೇ ಸ್ವಭಾವ ವಿಭಾವದ ಭೇದ, ಸ್ವಪರಗಳ ಭೇದ, ಇದು ವಿಕಲ್ಪನೆ ಇದೆ. ಇದು ಚೈತನ್ಯ ಸ್ವರೂಪದ ವಸ್ತು ಇದೆ. ಇವು ಅಚೇತನ ಪದಾರ್ಥಗಳ ಸಮೂಹ ಇದೆ.
ಇದು ಕೂಡ ವಿಕಲ್ಪ ಇದೆ. ನಾನು ಚೈತನ್ಯ ಸ್ವರೂಪ ಇದ್ದೇನೆ, ಆ ಚೈತನ್ಯ ಸ್ವರೂಪದಿಂದ ಬೇರೆ ಇರುವಂತಹ ಸಮಸ್ತ ಎಲ್ಲವೂ ನನ್ನಿಂದ ಭಿನ್ನ ಇವೆ, ರೂಪಿ ಅರೂಪಿ. ಇದು ವಿಕಲ್ಪ ಇದೆ. ವ್ರತರೂಪದ ವಿಕಲ್ಪ ಬೇರೆ, ಜ್ಞಾನದೊಳಗಿನ ವಿಕಲ್ಪ ಇದು ಇದೆ. ಯಾವುದು ಹೇಗಿದೆಯೋ ಹಾಗೆ ತಿಳಿಯುವುದಕ್ಕೆ ಇದು ವಿಕಲ್ಪ ಇದೆ. ಯಾವುದರಿಂದ ಭಿನ್ನ ಇದೆಯೋ, ಯಾವುದರ ಸ್ವರೂಪ ತ್ರಿಕಾಲಿ ಇದೆ, ಯಾವುದರ ಸ್ವರೂಪ ಕ್ಷಣಿಕ ಇದೆ, ಯಾವುದರ ಸಂಯೋಗ ರೂಪ ಇದೆ, ಯಾವುದರ ಸ್ವಭಾವ ಇದೆ, ಯಾವುದ ಬಂದು ಹೋಗುವಂಥದ್ದಿದೆ, ಯಾವುದು ತ್ರಿಕಾಲಿ ಇರುವಂಥದ್ದಿದೆ, ಇವುಗಳನ್ನು ಭೇದಾತ್ಮಕವಾಗಿ ತಿಳಿಯುವಿಕೆ ಏನಿದೆ, ಇದು ವಿಕಲ್ಪ. ಪದಾರ್ಥವನ್ನ ಹೇಗಿದೆಯೋ ಹಾಗೆ, ಪದಾರ್ಥ ಹೇಗಿದೆ, ಒಂದು ಇನ್ನೊಂದರಿಂದ ನಿರಪೇಕ್ಷ ಇದೆ, ಬೇರೆ ಬೇರೆ ಇದೆ. ಅದನ್ನ ಹಾಗೆ ತಿಳಿಯುವುದೇನಿದೆ, ಇದು ವಿಕಲ್ಪ ಇದೆ. ಹಾಗಾದ್ರೆ ಈ ವಿಕಲ್ಪದಿಂದ ಏನಾಗ್ತಿದೆ? ಈ ವಿಕಲ್ಪದಿಂದ ಪರಪದಾರ್ಥಗಳ ಅಭಿರುಚಿ ಬಿಟ್ಟು ಹೋಗಿ ಸ್ವಪದಾರ್ಥದ ಸನ್ಮುಖ ಪ್ರವೃತ್ತಿ ಆಗ್ತಿದೆ. ಈ ವಿಕಲ್ಪ ಯಾವಾಗಿರ್ತಿದೆ? ಈ ವಿಕಲ್ಪ ಮೋಕ್ಷ ಮಾರ್ಗ ಪ್ರಗಟ ಆಗೋಕ್ಕಿಂತ ಮುಂಚೆನೂ ಇರ್ತಿದೆ, ಮೋಕ್ಷ ಮಾರ್ಗ ಪ್ರಗಟ ಆದ ನಂತರ ಕೂಡ ಮೋಕ್ಷದ ಪ್ರಾಪ್ತಿಯವರೆಗೆ ಇರ್ತಿದೆ. ಅರ್ಥಾತ್ ಸಮ್ಯಕ್ ದರ್ಶನದ ಸಲುವಾಗಿ ಕೂಡ ವಸ್ತುವಿನ ಅಥವಾ ಪದಾರ್ಥಗಳ ವಾಸ್ತವಿಕ ಸ್ವರೂಪದ ಜ್ಞಾನ ಇರೋದು ಅವಶ್ಯಕ ಇದೆ. ಸಮ್ಯಕ್ ಚಾರಿತ್ರದ ಪೂರ್ಣತೆಯ ಸಲುವಾಗಿ ಕೂಡ ವಸ್ತುವಿನ ಸ್ವರೂಪದ ಜ್ಞಾನ ಕ್ರಿಯಾಶೀಲ ಇರೋದು ಅವಶ್ಯಕ. ಹಾಗಾದ್ರೆ ಸಮಸ್ತ ವಿಕಲ್ಪ ಏನಿದಾವೆ ಶುದ್ಧ ಚೇತನಾರೂಪ ಪರಿಣಮನ ಆರಂಭ ಆದ ನಂತರ ಸಮಸ್ತ ವಿಕಲ್ಪ ನಾಶ ಆಗ್ತವೆ. ಅರ್ಥಾತ್ ಇದು ಚೇತನ ವಸ್ತು ಇದೆ, ಇವೆಲ್ಲ ಅಚೇತನ ಪದಾರ್ಥಗಳ ಸಮೂಹ ಇದೆ. ಇದರ ಜ್ಞಾನ ಇದೆ, ಇದರಿಂದ ಭಿನ್ನವಾದಂತಹ ಸಮಸ್ತ ಜಡಮಯವಾದಂತಹ ಪದಾರ್ಥ ಇದಾವೆ. ಇದು ಚೈತನ್ಯ ರೂಪದಿಂದ ನಿರಂತರ ಚೇತಿಸಿದೆ. ಈ ರಾಗಾದಿ ಭಾವಗಳ ಈ ಚೈತನ್ಯ ವಸ್ತುವಿನಿಂದ ಭಿನ್ನ ಇದ್ದಾವೆ. ಹಾಗಾದ್ರೆ ಆ ಯಾವ ಚೈತನ್ಯ ವಸ್ತು ಇದೆಯೋ ಅದುವೇ ನಾನಿದ್ದೇನೆ. ಈ ಪ್ರಕಾರ ಒಂದು ಸಲ ಶುದ್ಧ ಚೈತನ್ಯ ಪರಿಣಮನ ಆರಂಭ ಆದ ನಂತರ ಇದೇನು ವಸ್ತುವಿನ ಕುರಿತಾಗಿ ಪ್ರಯೋಜನದ ಸಲುವಾಗಿ ಭೇದ ಆಗುತ್ತಿತ್ತೋ ಆ ಭೇದ ಬುದ್ಧಿ ಬಿಟ್ಟು ಹೋಗಿ ನಿರ್ವಿಕಲ್ಪ ಅನುಭೂತಿ ಆಗ್ತಿದೆ. ಚೇತನ ವಸ್ತುವಿನಿಂದ ಅಚೇತನ ಪದಾರ್ಥಗಳ ಸಮೂಹ ಬೇರೆ ಇದೆ. ಜ್ಞಾನ ಭಾವದಿಂದ ವಿಕಾರಿ ಭಾವಗಳ ಸಮೂಹ ಭಿನ್ನ ಇದೆ. ವಿಕಾರಿ ಭಾವಗಳ ಸಮೂಹ ಅದನ್ನ ಜ್ಞಾನ ಸ್ಪರ್ಶ ಮಾಡುವಂಥದ್ದು ಅದರ ಸ್ವಭಾವ, ಜ್ಞಾನದ ಸ್ವಭಾವ ಇಲ್ಲ. ಜ್ಞಾನದ ಜೊತೆಗೆ ಅಭೇದ ಆಗುವಂತಹ ಸ್ವಭಾವ ಆ ವಿಕಾರಗಳದ್ದು ಇಲ್ಲ. ಜಡದೇಹ ತನ್ನ ಸ್ವಕ್ಷೇತ್ರದೊಳಗೆ ಸ್ವಕಾಲದೊಳಗೆ ಸ್ವಭಾವದಿಂದ ಪರಿಣಮಿಸ್ತಾ ಇದೆ. ಇದು ಏನು ಯಾವ ಪ್ರಕಾರ ವಾಸ್ತವಿಕವಾಗಿ ಆಕಾಶದ ಏಕ ಪ್ರದೇಶದೊಳಗೆ ಅಥವಾ ಏಕ ಕ್ಷೇತ್ರದೊಳಗೆ ಇರುವಂತ ಅನೇಕ ಪದಾರ್ಥಗಳ ಸ್ವತಂತ್ರ ಅಸ್ತಿತ್ವ ಮತ್ತು ಸ್ವತಂತ್ರ ನಿರಂತರ ನಿರಪೇಕ್ಷ ಪರಿಣಮನವನ್ನ ತಿಳಿಯುವುದ ಮೊದಲ ಜ್ಞಾನದೊಳಗೆ ಕಾರ್ಯ ಆಗ್ತಿದೆ. ಅದು ತಿಳಿಯುವುದರ ಫಲಸ್ವರೂಪವಾಗಿನ ಜ್ಞಾನದೊಳಗ ಅಥವಾ ಆ ತಿಳಿಯುವ ರೂಪದ ಯಾವ ಕಾರ್ಯ ಜ್ಞಾನದೊಳಗ ದೃಢ ಆಗ್ತಿದೆಯೋ ಅದರ ಫಲಸ್ವರೂಪವಾಗಿನ ಶುದ್ಧ ಚೇತನ ಪರಿಣಮನ ಆರಂಭ ಆಗ್ತಿದೆ. ಅದ ಆರಂಭ ಆದ ನಂತರ ಯಾವ ಕಾರ್ಯದಿಂದ ಆರಂಭ ಆಗಿರ್ತಲ್ಲ ಆ ಕಾರ್ಯದ ಅಭಾವ ಆಗ್ತಿದೆ. ಯಾವ ಕಾರ್ಯದಿಂದ ಆಗಿತ್ತು? ಇದರ ಸ್ವರೂಪ ಹೀಗಿದೆ, ಇದರ ಸ್ವರೂಪ ಹೀಗಿದೆ, ಇದರಿಂದ ಇದು ಭಿನ್ನ ಇದೆ, ಇದರಿಂದ ಇದು ನಿರಪೇಕ್ಷ ಇದೆ.
ಹೇಗಿದೆಯೋ ಹಾಗೆ ಆಕಾಶದ ಏಕ ಪ್ರದೇಶದೊಳಗೆ ಅಥವಾ ಏಕ ಕ್ಷೇತ್ರದೊಳಗೆ ಅನೇಕ ಪದಾರ್ಥಗಳು ಇದಾವೆ. ರಾಗ ಎಲ್ಲಿದೆ ಅಲ್ಲೇ ಜ್ಞಾನ ಇದೆ, ರಾಗ ಎಲ್ಲಿದೆ ಅಲ್ಲೇ ಜ್ಞಾನ ಇದೆ, ಆ ಜ್ಞಾನ ಎಲ್ಲಿದೆ ಅಲ್ಲೇ ಅನೇಕ ಪ್ರಕಾರದ ಪುದ್ಗಲ ಕಾರ್ಮಣ ವರ್ಗಣಗಳ ರಚನಾ ರೂಪದ ಕರ್ಮ ಇದೆ. ಆ ಕರ್ಮಗಳಲ್ಲಿ ಕೂಡ ಕೆಲವು ಉದಯ ರೂಪ ಇದಾವೆ, ಕೆಲವು ಉಪಶಮ ರೂಪ ಇದಾವೆ, ಕೆಲವು ಸತ್ತಾ ರೂಪ ಇದಾವೆ, ಕೆಲವು ಬಂಧ ರೂಪ ಆಗ್ತಾ ಇದ್ದಾವೆ, ಕೆಲವು ಆಶ್ರವಿತ ಆಗ್ತಾ ಇದ್ದಾವೆ, ಕೆಲವು ಹೊರಟು ಹೋಗ್ತಾ ಇದ್ದಾವೆ. ಇದೆಲ್ಲ ನಡೆದದ್ದು ಇದೆ. ಇದನ್ನ ಹೇಗಿದೆಯೋ ಹಾಗೆ ಭಿನ್ನ 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 ತಿಳಿಯುವ ಕಾರಣದಿಂದನ ಯಾವ ಶುದ್ಧ ಚೇತನದ ಪರಿಣಮನ ಆರಂಭ ಆಗಿದೆಯೋ ಅದ ಆರಂಭ ಆದ ನಂತರ ಆ ಕಾರಣ ಏನಿತ್ತು ಆ ಕಾರಣ ಬಿಟ್ಟು ಹೋಯ್ತು. ಹೌದೇನಲ್ರಿ? ಕಾರ್ಯದ ಪ್ರಕಟತೆ ಆದ ನಂತರ ಕಾರಣ ಸ್ವಯಮೇವ ಬಿಟ್ಟು ಹೋಗ್ತಿದೆ, ಅಥವಾ ಕಾರಣವೇ ಕಾರ್ಯ ರೂಪದಿಂದ ಪರಿಣಮಿತ ಆಗ್ತಿದೆ ಅಂತ ಹೇಳಿ ಕೂಡ ಹೇಳಬಹುದ್ರಿ. ಉಪಾದಾನ ಸ್ವಯಂ ಕಾರ್ಯ ರೂಪದಿಂದ ಪರಿಣಮಿಸ್ತಿದೆ. ಈ ಪ್ರಕಾರ ಅಲ್ಲಿ ಯಾವ ವಿಕಲ್ಪ ಇತ್ತಲ್ಲ ವಸ್ತುವಿನ ಸ್ವರೂಪದ ಸ್ವತಂತ್ರತೆಯ ಕುರಿತಾಗಿ, ವಸ್ತುವಿನ ಪರಿಣಮನದ ನಿರಪೇಕ್ಷತೆಯ ಕುರಿತಾಗಿ ಯಾವ ವಿಕಲ್ಪ ಇತ್ತಲ್ಲ, ವಿಕಲ್ಪ ಅರ್ಥಾತ್ ಏನ ಹೇಗಿದೆಯೋ ಹಾಗೆ ಅದನ್ನ ಅದರಲ್ಲೇ ಅದರ ಸ್ಥಾನದೊಳಗ ಆಯಾಯ ರೂಪದಿಂದ ಯಾವ್ದು ತಿಳಿತಿದೆಯೋ ಅದ ಜ್ಞಾನದ ವಿಕಲ್ಪ ಇದೆ. ತಿಳಿತಂದ್ರೆ ಯಾವುದು ಹೇಗೆ ಇದೆಯೋ, ಎಲ್ಲೆಲ್ಲಿ ಇದೆಯೋ ಅದರದ ಸ್ಥಾನ ಯಾವ್ಯಾವುದಿದೆಯೋ, ಯಾವ ರೂಪದಿಂದ ಅದ ಸ್ವಯಂ ಪರಿಣಮನ ಮಾಡ್ತಿದೆಯೋ ಅದನ್ನ ಹೇಗಿದೆಯೋ ಹಾಗೆ ತಿಳಿಯುವುದಕ್ಕೆ ಏನಂತಾರೋ ಜ್ಞಾನದ ವಿಕಲ್ಪ ಅಂತಾರೆ. ಈ ವಿಕಲ್ಪ ನಿರ್ವಿಕಲ್ಪ ಅವಸ್ಥೆಗೆ ಅತೀಂದ್ರಿಯ ಆನಂದಕ್ಕ, ಮೋಕ್ಷ ಮಾರ್ಗಕ್ಕ, ರತ್ನತ್ರಯಕ್ಕ ಕಾರಣ ಏನಿದೆ. ಹಾಗಾದ್ರೆ ಯಾವಾಗ ಪ್ರಕಟ ರೂಪದಿಂದ ರತ್ನತ್ರಯ ಪ್ರಕಟ ಆಗ್ತಿದೆಯೋ, ಪ್ರತ್ಯಕ್ಷ ರೂಪದಿಂದ ರತ್ನತ್ರಯ ಪ್ರಕಟ ಆಗ್ತಿದೆಯೋ, ಆವಾಗ ಈ ವಿಕಲ್ಪದ ಕಾರ್ಯ ಏನಿದೆಲ್ಲ ಇನ್ನೇನೂ ಇಲ್ಲ. ಅದರ ಸಲುವಾಗಿ ವಿಕಲ್ಪದ ನಾಶ ಆಯಿತು. ವಿಕಲ್ಪದ ನಾಶ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಮಯದಲ್ಲಿ ಅಥವಾ ಅಂತರ್ಮುಹೂರ್ತದಲ್ಲಿ ಎಷ್ಟು ನಿರ್ದಿಷ್ಟ ಸಮಯ ಇದೆಯೋ ಅಷ್ಟು ಸಮಯದೊಳಗ ಜ್ಞಾನಾವರಣಾದಿ 4 ಘಾತಿ ಕರ್ಮ ಏನಿದ್ದು ಅವೇನದು ಅಕರ್ಮ ರೂಪ ಆಗಿದೆ. ಅರ್ಥಾತ್ ಕಾರ್ಮಣ ವರ್ಗಣ ಕರ್ಮರೂಪದ ಅವಸ್ಥೆಗೆ ಪ್ರಾಪ್ತ ಆಗಿದ್ದು ಅವು ಪುನಃ ಕಾರ್ಮಾಣ ವರ್ಗಣ ಆಗ್ಬೋದು, ಅಥವಾ ಆ ವರ್ಗಣದೊಳಗಿನ ಪರಮಾಣು ಬಿಟ್ಟು ಹೋಗಿ ಬೇರೆ ಬೇರೆ ರೂಪದಿಂದ ಪರಿಣಮನ ಅವ ಮಾಡಬಹುದು. ಒಟ್ಟಿನಲ್ಲಿ ಕರ್ಮ ರೂಪ ಇದ್ದು ಅಲ್ಲ, ಅವು ಈಗ ಕರ್ಮ ರೂಪ ಇಲ್ಲ, ಅವುಗಳದ್ದು ನಾಶ ಆಗ್ಲಿಲ್ಲ. ಸ್ವಲ್ಪ ತಿಳ್ಕೊಳ್ಳೋದು, ಜ್ಞಾನದ ವಿಕಲ್ಪದ ನಾಶ ಆಯ್ತು, ಜ್ಞಾನಾವರಣಾದಿ ಕರ್ಮಗಳದ್ದು ನಾಶ ಆಗ್ಲಿಲ್ಲ. ಆ ಅವಸ್ಥೆ ಬಿಟ್ಟು ಹೋಗಿ ಅವ ಅಕರ್ಮ ರೂಪ ಆದವು. ಮುಂದೇನು ಹೇಳಿದ್ರು? ರಾಗಾದಿಗಳ ನಾಶ ಆದವು. ಅವು ಮತ್ತೆ ಬೇರೆ ರೂಪದಿಂದ ಉಳಿಲಿಲ್ಲ. ಕಾರ್ಮಣ ವರ್ಗಣ ಏನು ಕರ್ಮ ರೂಪದಿಂದ ಪರಿಣಮಿಸಿದ್ದು ಜ್ಞಾನಾವರಣಾದಿ, ಆ ಕರ್ಮರೂಪದ ಅವಸ್ಥೆ ಬಿಟ್ಟು ಹೋಯ್ತು. ಆ ಕಾರ್ಮಾಣ ವರ್ಗಣ ಅಥವಾ ಆ ವರ್ಗಣದಲ್ಲಿರುವಂತಹ ಪರಮಾಣುಗಳು ಸತ್ತಾದ ನಾಶ ಆಗಲಿಲ್ಲ. ಇಲ್ಲಿ ರಾಗದ ಏನಾಯ್ತು? ನಾಶ. ಯಾಕೆ? ರಾಗ ಇದು ಮೂಲ ವಸ್ತು ಅಲ್ಲ. ಒಂದು ಮಾತು, ಮೂಲ ಅದ ವಸ್ತು ಅಲ್ಲ. ಮತ್ತೆ ಯಾವುದೇ ಮೂಲ ವಸ್ತುವಿನ ನೈಜ ಸ್ವಭಾವ ಅಲ್ಲ. ರಾಗ ಏನಿದೆ ಅದು ಮೂಲ ವಸ್ತು ಅಂತೂ ಅಲ್ಲ. ಆದ್ರೆ ಯಾವ ವಸ್ತು ಇದಾವೆ, ಯಾವುದೇ ವಸ್ತುವಿನ ನೈಜ ಸ್ವಭಾವ, ನಿಜ ಸ್ವಭಾವ ಕೂಡ ಅಲ್ಲ. ಯಾವ ವಸ್ತುವಿನ ನಿಜ ಸ್ವಭಾವ ಅಲ್ಲ? ಒಂದು ಸಲ ಅಪೇಕ್ಷೆಯ ಮುಖ್ಯತೆಯಿಂದ ರಾಗವನ್ನ ಜೀವದ ಕ್ಷಣಿಕ ಸ್ವಭಾವ ಅಂತ ಹೇಳಿ ಹೇಳ್ತಾರೆ. ಒಂದು ಸಲ ಅಪೇಕ್ಷೆಯ ಮುಖ್ಯತೆಯಿಂದ ರಾಗವನ್ನ ಪುದ್ಗಲದ ಕಾರ್ಯ ಅಂತ ಹೇಳಿ ಹೇಳ್ತಾರೆ. ಆದ್ರ ವಾಸ್ತವದಲ್ಲಿ ಅದು ಪುದ್ಗಲದ ಸ್ವಭಾವನೂ ಅಲ್ಲ, ಜೀವದ ಸ್ವಭಾವನೂ ಅಲ್ಲ. ಏನ್ ಹೇಳ್ತು? ರಾಗ
ಮೂಲ ವಸ್ತು ಅಲ್ಲ, ಯಾವುದೇ ವಸ್ತುವಿನ ಮೂಲ ಸ್ವಭಾವ ಕೂಡ ಅಲ್ಲ. ಹಾಗಾದ್ಮೇಲೆ ಏನಾಯ್ತು? ರಾಗನಾಶ ಆಯ್ತು. ಅದೇ ಪ್ರಕಾರ ಜ್ಞಾನದ ವಿಕಲ್ಪ ಕೂಡ ಏನಿತ್ತು? ಜ್ಞಾನದ ಸ್ವಭಾವ ಅಲ್ಲ. ವಿಕಲ್ಪ ಇತ್ತಲ್ಲ, ಇದು ಜೀವಿದೆ, ಇದು ಅಜೀವಿದೆ, ಇದು ಅಜೀವಗಳ ಸಮೂಹ ಇದೆ, ಇದು ಬುದ್ಧಗಳ ದ್ರವ್ಯಗಳ ಸಮೂಹ ಇದೆ. ಈ ಸಮೂಹದಲ್ಲಿ ಚೈತನ್ಯ ಸ್ವರೂಪದ ಜೀವ ಪೃಥಕ್ ಇದ್ದಾನೆ. ಜಲಮಧ್ಯದ ಕಮಲದ ಹಾಗೆ ಅವನು ಭಿನ್ನ ಸ್ವಭಾವಿ ಇದ್ದಾನೆ. ಕೆಸರಿನಲ್ಲಿರುವಂತಹ ಚಿನ್ನದ ಹಾಗೆ ಅವ ನಿರ್ಮಲ ಸ್ವಭಾವಿ ಇದ್ದಾನೆ. ಇದು ವಾಸ್ತವಿಕ ಸ್ವರೂಪವನ್ನ ಅವಾಸ್ತವಿಕ ಅವಸ್ಥೆಯೊಳಗೆ ಅಥವಾ ಅಶುದ್ಧ ಅವಸ್ಥೆಯೊಳಗೂ ಕೂಡ ಹೇಗಿದೆಯೋ ಹಾಗೆ ತಿಳಿತಿದೆ. ಅದಕ್ಕೆ ಜ್ಞಾನದ ವಿಕಲ್ಪ ಅಂತಾರೆ. ರಾಗಾದಿ ವಿಕಲ್ಪ ಬೇರೆ, ಜ್ಞಾನದ ವಿಕಲ್ಪ ಬೇರೆ. ಸಾಧನಾ ಮಾರ್ಗದೊಳಗ ಜ್ಞಾನದ ಸಮ್ಯಕ್ ಕಾರ್ಯ ನಡೆದಿದ್ರೂ ಕೂಡ ರಾಗಾದಿ ಭಾವಗಳ ಅಂಶ ರೂಪದಿಂದ ಕಾಣಿಸಿಕೊಂಡ ನಂತರ ಅಲ್ಲಿ ನಿರ್ವಿಕಲ್ಪ ಅನುಭೂತಿ, ಆತ್ಮನ ಅತೀಂದ್ರಿಯ ಆನಂದದ ಸ್ವಾದ ಇರುವುದಿಲ್ಲ. ಆ ವಿಕಲ್ಪ ಬೇರೆ ಇದೆ. ಮತ್ತು ಇದು ಜ್ಞಾನದ ವಿಕಲ್ಪ, ಇದು ಬೇರೆ. ಇದು ಬೇರೆ ಇದ್ರೂ ಕೂಡ ಇದು ಜ್ಞಾನದ ಮೂಲ ಸ್ವಭಾವ ಅಲ್ಲ. ತಿಳಿತೇನ್ರಿ? ರಾಗ ಬೇರೆ ಇದೆ, ಜ್ಞಾನ ಬೇರೆ ಇದೆ. ಆತ್ಮ ಬೇರೆ ಇದ್ದಾನೆ, ದೇಹ ಬೇರೆ ಇದೆ, ಕರ್ಮ ಬೇರೆ ಇದೆ. ಇದು ಹೇಗಿದೆಯೋ ಹಾಗೆ ತಿಳಿಯುವಂತ ಯಾವ ಕಾರ್ಯ ಆಗ್ತಿದೆ ಅದು ಜ್ಞಾನದ ಮೂಲ ಸ್ವಭಾವ ಅಲ್ಲ. ಆದ್ರೂ ಕೂಡ ಜ್ಞಾನದ ಅದ ಸ್ವಭಾವನೆ ಇದೆ. ತಿಳಿತೇನ್ರಿ? ಸ್ವಭಾವನೆ ಯಾಕಿದೆ? ಜ್ಞಾನ ಮತ್ತು ದರ್ಶನದ ಸ್ವಭಾವಗಳನ್ನು ಹೇಳುವುದರೊಳಗ ಜ್ಞಾನ ಸವಿಕಲ್ಪ ಇದೆ, ದರ್ಶನ ನಿರ್ವಿಕಲ್ಪ ಇದೆ ಅಂತ ಹೇಳಿದಾರೆ. ಅಂದಮೇಲೆ ಅದು ಜ್ಞಾನದ ಸ್ವಭಾವನೆ ಇದೆ. ಹಾಗಾದ್ರೆ ಕೇವಲ ಜ್ಞಾನ, ಇಲ್ಲಿ ನಾಶ ಆಗುವ ಮಾತು ಹೇಳಿದ್ರು. ಇಲ್ಲಿ ನಾಶ ಯಾವುದರದಾಗ್ತಿದೆ? ಯಾವ ವಿಕಲ್ಪದ ನಾಶ ಆಗ್ತಿದೆ? ಜ್ಞಾನದ ಸ್ವಭಾವ ರೂಪ ವಿಕಲ್ಪದ ನಾಶ ಆಗ್ತಿದೆಯೋ ಅಥವಾ ಜ್ಞಾನದ ಶುದ್ಧ ಚೇತನ ರೂಪ ಪರಿಣಾಮದ ಸಲುವಾಗಿ ಯಾವುದು ಅವಶ್ಯಕ ಇತ್ತೋ ಆ ಕ್ರಿಯಾರೂಪ ವಿಕಲ್ಪದ ನಾಶ ಆಗ್ತಿದೆ. ತಿಳಿತಾ ಇದೆ ಅಂದ್ರೆ ಶಬ್ದದೊಳಗ ಅವವೇ ಬಂದ್ರೂ ಕೂಡ ವಿಷಯವನ್ನ ತಿಳ್ಕೊಳ್ಳುವ ಪ್ರಯತ್ನ ಸ್ವಯಂ ಮಾಡೋದಿದೆ. ಜ್ಞಾನ ಸವಿಕಲ್ಪ ರೂಪ ಇದೆ, ದರ್ಶನ ನಿರ್ವಿಕಲ್ಪ ರೂಪ ಇದೆ. ಸಾಮಾನ್ಯ ಸತ್ತಾ ಮಾತ್ರದ ಅವಲೋಕನದ ಹೆಸರ ದರ್ಶನ ಇದೆ. ಆ ಸತ್ತಾದೊಳಗ ಜೀವ ಅಜೀವ ಕ್ಷಣಿಕ ತ್ರೈಕಾಲಿಕ ಹೇಗಿದಾವೆಯೋ ಹಾಗೆ ಅವುಗಳನ್ನ ತಿಳಿಯುವುದು ಏನಿದೆ ಅದ ಸವಿಕಲ್ಪ ರೂಪ ಜ್ಞಾನ ಇದೆ. ದರ್ಶನ ಯಾವುದಕ್ಕಂದು ಸತ್ತಾ ಮಾತ್ರದ ಅವಲೋಕನೆ, ಅದು ನಿರ್ವಿಕಲ್ಪ ಇದೆ. ಬರೇ ಇದೆ ಇದೆ, ಜನಸಮೂಹ ಇದೇನಿಲ್ಲ ಇದೆ, ಯಾರ್ಯಾರಿದ್ದಾರೆ ಅನ್ನೋದು ಇದು ಜ್ಞಾನದ ಕಾರ್ಯ. ಇದಕ್ಕೆ ಸವಿಕಲ್ಪ ಅಂತಾರೆ. ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಮಾತ್ರ ಇದೆ. ನಮ್ಮವರಲ್ಲ, ಇವ್ರು ಯಾಕ, ಇವ್ರು ಎಲ್ಲಿ, ಈ ಮಾತ ಅಲ್ಲಿ ಇರುವುದಿಲ್ಲ. ಇವರು ಯಾಕ, ಇವರು ಎಲ್ಲಿ, ಅವರ ಎಲ್ಲಿ, ಇವರ ಎಂಥವರ, ಇವ್ರು ಯಾರು ಹೊಸಬರು ಕಾಣ್ತಾ ಇದ್ದಾರೋ, ಇದೆಲ್ಲ ಏನಿದೆ? ಇದೆಲ್ಲ ಏನಿದೆ? ವಿಕೃತಿ ಇದೆ. ನಿಜವಾಗಿ ಜ್ಞಾನದ ವಿಕಲ್ಪ ಯಾವ್ದ? ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ, ಇದು ಹಾಗಿದೆಯೋ ಹಾಗೆ ತಿಳಿಯೋದೇನಿದೆ? ಇದು ಸವಿಕಲ್ಪ ಇದೆ. ಹಾಗಾದ್ರೆ ಈ ಜ್ಞಾನದ ಸವಿಕಲ್ಪತೆ ಕೇವಲ ಜ್ಞಾನ ಪ್ರಾಪ್ತ ಆದ ನಂತರ ಕೂಡ ಇದೆ ಅಂಥೇಳೇನ ಇಡೀ ವಿಶ್ವದ ಚರಾಚರ ಪದಾರ್ಥಗಳನ್ನ, ದ್ರವ್ಯದ ಶುದ್ಧತೆಯನ್ನ ಅಶುದ್ಧತೆಯನ್ನ ಹೇಗಿದೆಯೋ ಹಾಗೆ ತಿಳಿಯುವಂತಹ ಕಾರ್ಯ ಅಲ್ಲಿ ಆಗ್ತಿದೆ. ಕೇವಲ ಜ್ಞಾನ, ಕೇವಲ ದರ್ಶನದ ಜೊತೆಗೆ ಯುಗಪತ್ತಾಗಿ ಪರಿಣಮನ ಆಗ್ತಾ ಇರ್ತಿದೆ. ಅಲ್ಲಿ ಕೇವಲ ಜ್ಞಾನ ಆದ ನಂತರ ಯುಗಪತ್ ಅದವು. ಜ್ಞಾನ ಮತ್ತು ದರ್ಶನದ ಕಾರ್ಯ ಯುಗಪತ್ ಅದವು. ಛದ್ಮಸ್ಥ ಅವಸ್ಥೆಯಲ್ಲಿ ದರ್ಶನ ಪೂರ್ವಕ ಜ್ಞಾನ ಇದೆ. ಯುಗಪತ್ ಇದಾವೆ, ಆದರೂ ಕೂಡ ಆ ಕೇವಲ ಜ್ಞಾನದೊಳಗ ಸ್ವ ಮತ್ತು ಪರಗಳದ್ದ ಭೇದ ಇದೆಯೋ ಅಥವಾ ಇಲ್ಲ? ಇದೆ ಅಂಥೇಳಿ ಒಂದು ಅಪೇಕ್ಷಾದಿಂದ ಹೇಳ್ಬೋದು. ಹಾಗಾದ್ರೆ ಭೇದ ಇದ್ರೆ ಅಭೇದ ಸ್ವಭಾವದ ಅನುಭೂತಿಯೊಳಗೆ ಏನಾದ್ರೂ ವ್ಯತ್ಯಯ ಇದೆನಾ? ಏಕತ್ವ ಮತ್ತು ವಿಭಕ್ತ ಇವು ಜ್ಞಾನದ ವಿಷಯ. ಏಕತ್ವ ಮತ್ತು ವಿಭಕ್ತ
ಆತ್ಮ ಹೇಗದನು? ಅನಂತ ಗುಣ ತ್ರಿಕಾಲವರ್ತಿ ಪರ್ಯಾಯ ಅಸಂಖ್ಯ ಪ್ರದೇಶದ ದೊಳಗ ಏಕತ್ವ ಏಕರೂಪದ ಅವನ ಯಾವೊಂದು ಪ್ರದೇಶ, ಯಾವೊಂದು ಗುಣ, ಯಾವೊಂದು ಪರ್ಯಾಯ, ಯಾವ ಅನ್ಯವನ್ನ ಆಶ್ರಯಿಸಿ ಇಲ್ಲ, ಯಾವುದೇ ಕಾಲದೊಳಗ ಅದರಲ್ಲಿ ಭೇದ ಆಗುವುದಿಲ್ಲ. ಹಾಗಾದ್ರೆ ಏಕತ್ವ, ಈ ಅಭೇದತೆ ಇರುವಳದೊಳಗೂ ಕೂಡ ವಿಭಕ್ತದನ್ರಿ. ಯಾವುದರಿಂದ ವಿಭಕ್ತದನು? ಇಡೀ ವಿಶ್ವದ ಚರಾಚರ ಪದಾರ್ಥಗಳ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ವಿಭಕ್ತದ. ಹಾಗಾದ್ರೆ ಏಕತ್ವ ವಿಭಕ್ತ ಆತ್ಮನನ್ನ ತೋರಿಸ್ತೇನೆ ಅಂತ ಹೇಳಿ ಯಾವ ಸಮಯ ಸಾರದೊಳಗ 5ನೇ ಗಾಥೆಯಲ್ಲಿ ಪ್ರಮಾಣ ಮಾಡಿದರು, ಅದು ವಾಸ್ತವಿಕವಾಗಿ ಆತ್ಮ ಏಕತ್ವ ವಿಭಕ್ತ 3 ಕಾಲದಲ್ಲೂ ಅದನ್ನ ಅಥವಾ ತೋರಿಸ್ತಾರ ಆ ವೇಳೆದೊಳಗ ಅಷ್ಟ ಅದನ್ರಿ. ಆತ್ಮ 3 ಕಾಲದಲ್ಲೂ ಏಕತ್ವ ವಿಭಕ್ತ ಸ್ವರೂಪನ ಅದನ್ರಲ್ಲ. ಹಾಗಾದ್ರೆ ಕೇವಲ ಜ್ಞಾನ ಆದ ನಂತರ ಅವರಿಗೆ ಸ್ವ ಮತ್ತು ಪರಗಳ ಭೇದ ರೂಪದ ಜ್ಞಾನ ಇದೆಯೋ ಅಥವಾ ಇಲ್ಲ? ಎಲ್ಲ ಒಂದಾಗಿ ಹೋಗಿದ್ದೇವೆ ಅವರ ಜ್ಞಾನದೊಳಗ. ಭೇದ ರೂಪದ್ದೇ ಇದೆ, ಆದ್ರೆ ಭೇದ ಮಾಡುವ ಪ್ರಯೋಜನ ಏನು ಉಳಿದಿಲ್ಲ. ಅಲ್ಲಿ ಉಳಿದಿದೆ ಅಂದ್ರೆ ಭೇದ ವಿಜ್ಞಾನದಿಂದ ಸಿದ್ಧ, ಹೌದು ಅಥವಾ? ಅಂದ್ರೆ ಸಿದ್ಧ ಆಗುವ ಸಲುವಾಗಿ ಭೇದ ವಿಜ್ಞಾನ ಬೇಕು, ಶುದ್ಧ ಆಗುವ ಸಲುವಾಗಿ ಭೇದ ವಿಜ್ಞಾನ ಬೇಕು. ಅರ್ಥಾತ್ ಇದು ಪರ ಇದೆ, ಇದು ಸ್ವ ಇದೆ, ಈ ಸ್ವದಿಂದ ಈ ಪರವೆಲ್ಲವೂ ಭಿನ್ನ ಇದೆ ಅನ್ನೋದರ ಪ್ರಯೋಜನ ಏನ್ರಿ? ಅನ್ನೋದರ ಪ್ರಯೋಜನ ಈ ಜೀವದೊಳಗ ಉತ್ತರೋತ್ತರ ನಿರ್ಮಲತೆ 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 ಬರ್ತಾ ಪರಮ ಶುದ್ಧ ಅವಸ್ಥೆ ಸಿದ್ಧಾವಸ್ಥೆ ಪ್ರಾಪ್ತ ಆಗುವ ಪ್ರಯೋಜನ ಇದೆ. ಇದು ಜೀವ ಇದೆ, ಇದು ಅಜೀವ ಇದೆ, ಇದು ನಾನಿದ್ದೇನೆ, ಇದೆಲ್ಲವೂ ನನ್ನಿಂದ ಭಿನ್ನ ಇದೆ. ಈ ಪ್ರಕಾರ ತಿಳಿಯುವಂತ ಯಾವ ಭೇದ ಜ್ಞಾನ ಇದೆಯಲ್ಲ, ಅದು ಯಾವುದರ ಸಲುವಾಗಿದೆ? ಅನಾದಿ ಕಾಲದ ಅಭೇದದ ಅಭ್ಯಾಸ ಏನಿತ್ತು ಪರದ ಜೊತೆಗೆ ಅದು ಬಿಟ್ಟು ಹೋಗಿ ನಿರ್ಮಲ 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 ಆಗಿ ಪರಮಶುದ್ಧ ಸಿದ್ಧಾವಸ್ಥೆ ಪ್ರಾಪ್ತ ಆಗುವುದೇ ಅದರ ಪ್ರಯೋಜನ ಇದೆ. ಇನ್ನು ಅದು ಪ್ರಾಪ್ತ ಆದ ನಂತರ ಜ್ಞಾನದ ಯಾವ ಸವಿಕಲ್ಪ ರೂಪ ಅವಸ್ಥೆ ಇದೆ, ಆ ಅವಸ್ಥೆ ಅಥವಾ ಆ ಸ್ವರೂಪ ನಾಶ ಆಗ್ತಿದೆಯನ್ನ? ಆಗುವುದಿಲ್ಲ, ನಾಶ ಆಗುವುದಿಲ್ಲ. ಆದ್ರೂ ಕೂಡ ಅದರ ಮುಖ್ಯತೆ ಇಲ್ಲ. ಯಾಕಿಲ್ಲ ಅಂತಂದ್ರ ಅದರ ಮುಖ್ಯತೆಯಿಂದ ಏನು ಸಾಧಿಸಬೇಕಾಗಿತ್ತೋ ಅದು ಸಾಧಿಸಾಗಿದೆ. ತಿಳಿತೇನಿಲ್ರಿ? ಸಿದ್ಧಾವಸ್ಥೆ, ಪರಮಶುದ್ಧ ಅವಸ್ಥೆ, ಕೃತಕೃತ್ಯ ಅವಸ್ಥೆ ಬಂದುಬಿಟ್ಟಿದೆ ಅಂದ ಮೇಲೆ ಅಲ್ಲಿ ಭೇದದ ಪ್ರಯೋಜನ ಇಲ್ಲ. ಅದರ ಪ್ರಯೋಜನ ಇಲ್ದಿದ್ರೂ ಕೂಡ ಜ್ಞಾನದ ಸ್ವಭಾವ ಏನು ಭೇದಾತ್ಮಕ ಇದೆ ಅದರದ ಅಭಾವ ಆಗುವುದಿಲ್ಲ, ನಾಶ ಆಗುವುದಿಲ್ಲ. ಅದರದೇನೇನೋ ಕಾರ್ಯ ಉಳಿಲಿಲ್ಲ, ಇಷ್ಟ ಸತ್ಯ. ಕಾರ್ಯ ಉಳಿದಿದ್ರೂ ವಸ್ತು ನಮ್ದೇ ಇದೆಯಲ್ಲ, ಇನ್ನೇನು ಈ ವಸ್ತುವಿನ ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನು ರೋಡಕ್ಕೆ ಇಡ್ತೇವೆ ಅಂದ್ರೆ ನಾವು ಬೆಲೆ ಬಾಳುವಂತ ವಸ್ತು ಇದೆ, ಅದು ಯಾವುದೋ ಒಂದು ಕಾರ್ಯ ವಿಶೇಷದಿಂದ ಅದನ್ನ ತರಲಾಗಿತ್ತು. ಹಾಗಾದ್ರ ಆ ಕಾರ್ಯ ಮುಗಿದ ನಂತರ ಆ ವಸ್ತು ನಮ್ಮ ಸಲುವಾಗಿ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ನಮ್ಮದಿದೆ ಅನ್ನೋದು ಸತ್ಯ ಇದೆಯೋ ಅಥವಾ ಇಲ್ರಿ? ಅದೇ ಈ ಪ್ರಕಾರ ಜ್ಞಾನದ ಯಾವ ಸ್ವಭಾವ ಇದೆ ಅದರಲ್ಲಿ ಸಿದ್ಧಾವಸ್ಥೆಯಲ್ಲಿ ಕೂಡ ಸವಿಕಲ್ಪ ರೂಪ ಜ್ಞಾನದ ಸ್ವಭಾವ ಇದೆ ಅಂತ ಹೇಳಿನ 3 ಲೋಕದ ಚರಾಚರ ಪದಾರ್ಥಗಳೆಲ್ಲ 3 ಕಾಲ ಸಹಿತವಾಗಿ ಪ್ರತಿಫಲಿತ ಆಗ್ತಾ ಇದ್ರೂ ಅದರ ಜೊತೆಗೆ ಏಕತೆ ಆಗುವುದಿಲ್ಲ. ಏಕತೆ ಕರ್ಮದ ಕಾರಣದಿಂದ ಆಗ್ತಿತ್ತೇನ್ರಿ? ಇಲ್ಲಿಯವರೆಗೆ ಆಗ್ತಿತ್ತಲ್ಲ, ಅದು ಕರ್ಮದ ಕಾರಣದಿಂದ ಆಗ್ತಿತ್ತು, ಯಾವುದರ ಕಾರಣದಿಂದ? ಪರಪದಾರ್ಥವನ್ನ ತಿಳಿಯುವುದರಿಂದ ಪರಪದಾರ್ಥದ ಜೊತೆಗೆ ಏಕತೆ ಆಗ್ತಿದೆಯೋ, ಪರಪದಾರ್ಥವನ್ನ ತಿಳಿತಾ ಇರುವ ವೇಳೆದೊಳಗೆ ಕರ್ಮದ ಉದಯ ಇರುವುದರಿಂದ ಪರಪದಾರ್ಥದ ಜೊತೆಗೆ ಆಗ್ತಿತ್ತು, ಅಥವಾ ಇದು ಪರಪದಾರ್ಥ ಇದೆ ನನ್ನಿಂದ ಸರ್ವಥಾ ಭಿನ್ನ ಇದೆ, ಈ ಜ್ಞಾನ ಇಲ್ಲದೆ ಇರುವುದರಿಂದ ಏಕತೆ ಆಗ್ತಿತ್ತರೆ? ಪರಪದಾರ್ಥದ ಜೊತೆಗೆ ಏಕತೆ ನಮ್ದು ಯಾಕೆ ಆಗ್ತಾ ಇದೆ? ನಮಗ ಪರಪದಾರ್ಥಗಳು ತಿಳಿದು ಬರ್ತಾ ಇದ್ದಾವೆ, ಅದಕ್ಕಾಗ್ತಾ ಇದೆಯೇನ? ಪರಪದಾರ್ಥಗಳ ಸಂಯೋಗ ಇದೆ, ಅದಕ್ಕಾಗ್ತಾ ಇದೆಯೇನ? ಇಲ್ಲ. ಪರಪದಾರ್ಥದ ಸಂಯೋಗ ಇರುವುದರೊಳಗೆ ಕರ್ಮದ ಉದಯ ಇದೆ ಅಂತದ್ದು, ಅದಕ್ಕಾಗ್ತಾ ಇದೆಯೇನ? ಹಾಗಾದ್ರೆ ಪರಪದಾರ್ಥದ ಜೊತೆಗೆ ಏಕತ್ವ ಆಗ್ಲಿಕ್ಕೆ ಕಾರಣ ಯಾವ್ದ? ನಾನು
ಈ ಪದಾರ್ಥಗಳಿಂದ ಭಿನ್ನಿದ್ದೇನೆ ಅಥವಾ ನನ್ನ ಚೈತನ್ಯ ಸ್ವಭಾವದಿಂದ ಇವ ಭಿನ್ನ ಇದ್ದಾವೆ. ಇದರದ ಜ್ಞಾನ ಇಲ್ಲದೆ ಇರುವುದರಿಂದ ಪರಪದಾರ್ಥಗಳ ಜೊತೆಗೆ ಏಕತೆ ಆಗ್ತಾ ಇತ್ತು. ಹಾಗಾದ್ರೆ ಆ ಜ್ಞಾನ ಏನಿದೆ ಅದಕ್ಕೆ ಭೇದ ಜ್ಞಾನ ಅಂತಾರೆ. ಆ ಭೇದ ಜ್ಞಾನ ಎಲ್ಲಿಯವರೆಗೆ ಇದೆ ಅಂತಂದ್ರ ಎಲ್ಲಿಯವರೆಗೆ ಅದರ ಪ್ರಯೋಜನ ಸಿದ್ಧಿಸುವುದಿಲ್ಲವೋ ಅಲ್ಲಿಯವರೆಗೆ. ಅದರ ಪ್ರಯೋಜನ ಏನಿದೆ? ಅದರ ಪ್ರಯೋಜನ ಇದು ಪರ ಇದೆ ಅಂತ ಹೇಳಿ ತಿಳಿಯುವುದರ ಪ್ರಯೋಜನ ಪರದಿಂದ ಭಿನ್ನಾಗಿ ಸ್ವದೊಳಗೆ ನಿಲ್ಲುವುದಿದೆ. ಹೌದು ಅಥವಾ ಇದು ಪರ ಇದೆ ಅಂತ ಹೇಳಿ ತಿಳಿಯುವುದರ ಪ್ರಯೋಜನ ಏನು, ಉದ್ದೇಶ ಏನು? ಅದರಿಂದ ಭಿನ್ನಾಗಿ ಯಾವುದ ಸ್ವ ಇದೆಯೋ ಅಲ್ಲಿ ನಿಂತು ಬಿಡೋದಿದೆ, ಅಲ್ಲಿ ವಿಶ್ರಮಿಸೋದಿದೆ, ಅಲ್ಲಿ ಅತೀಂದ್ರಿಯ ಆನಂದವನ್ನ ಸವಿತಾ ಉಳಿಯೋದಿದೆ. ಹಾಗಾದ್ರೆ ಆ ಪ್ರಯೋಜನ ಸಿದ್ಧ ಆದ ನಂತರ ಇದು ಪರ ಇದೆ ಅಂಥೇಳಿ ತಿಳಿಯುವ ಕಾರ್ಯ ಬಿಟ್ಟು ಹೋಯ್ತು ಅಂತ ಹೇಳಿ ನಾವಂತೇವೆ. ಆದ್ರ ಜ್ಞಾನದೊಳಗ ಪರವನ್ನು ತಿಳಿಯುವ ರೂಪದ ಕಾರ್ಯ ತನ್ನಷ್ಟಕ್ಕೆ ತಾನೇ ಸ್ವಭಾವಾನುಸಾರ ನಡೆದಂತೆ ಇದೆ. ಸಿದ್ಧಾವಸ್ಥೆಯೊಳಗ ಯಾವೊಂದು ಸಮಯದೊಳಗ ಇಡೀ ಮೂರು ಲೋಕದ ಚರಾಚರ ಪದಾರ್ಥಗಳನ್ನ ತಿಳಿಯದೇ ಇರುವಂಥ ಜ್ಞಾನದ ಅವಸ್ಥಾ ವಿಶೇಷ ಯಾವೂ ಸಿದ್ಧದ ಇರುವುದಿಲ್ಲ. ತಿಳಿಯದೇ ಇರುವಂಥದ್ದು ಅರ್ಥಾತ್ ಪ್ರತಿಯೊಬ್ಬ ಸಿದ್ಧನ ಪ್ರತಿ ಸಮಯದ ಜ್ಞಾನದ ಪರ್ಯಾಯದೊಳಗ ಮೂರು ಲೋಕದ ಚರಾಚರ ಪದಾರ್ಥಗಳ ತಿಳಿದು ಬರ್ತಾವೆ ಅಂದ್ರ ತಿಳಿಯುವಂತಹ ಸ್ವಭಾವ ಅಲ್ಲಿ ನಿರಂತರ ಕ್ರಿಯಾಶೀಲ ಇದೆ. ಇದ್ರೂ ಕೂಡ ಆ ಪರಪದಾರ್ಥಗಳನ್ನು ತಿಳಿಯುವಂತಹ ಕಾರ್ಯ ನಡೆದಿದ್ರೂ ಆ ಕಾರ್ಯರೂಪ ಜ್ಞಾನದ ಸ್ವಭಾವವೇ ಇದ್ರೂ ಕೂಡ ನಿಜ ಪದಾರ್ಥದೊಳಗಿನ ಏಕತೆ ಏನಿದೆ, ಯಾತರದ ಆ ಜ್ಞಾನದ ಏಕತೆ ಎಲ್ಲಿದೆ? ಅದ ನಿಜ ಪದಾರ್ಥದೊಳಗೆ ಸ್ವ ಆತ್ಮದೊಳಗೆ ಅಂತರ್ನಿಮಗ್ನತೆ, ಏಕತೆ, ಅಭೇದತೆ ಏನಿದೆ ಆ ಅಭೇದತೆಯೊಳಗ ಸ್ವಲ್ಪ ಕೂಡ ಬಾಧೆ ಬಂದಿಲ್ಲ. ವಿಷಯ ಸೂಕ್ಷ್ಮ ಇದೆ. ಮೂರು ಲೋಕದ ಚರಾಚರ ಪದಾರ್ಥಗಳನ್ನ ಸಿದ್ಧರ ಜ್ಞಾನ, ಆ ಕೃತಕೃತ್ಯ ಜೀವದ ಜ್ಞಾನ ತಿಳಿತಾ ಇದ್ರೂ ಕೂಡ ಆ ಯಾವ ಜ್ಞಾನದ ಯಾವ ಸ್ವಭಾವದ ಜೊತೆಗೆ ಅಭೇದತೆ ಇದೆ, ನಿಜಾತ್ಮನ ಜೊತೆಗೆ ತಲ್ಲೀನತೆ ಇದೆ, ಅಭೇದತೆ ಏಕರೂಪತೆ ಇದೆ. ಆ ಏಕರೂಪತೆಯೊಳಗ ಸ್ವಲ್ಪ ಕೂಡ ವ್ಯತ್ಯಾಸ ಬರುವುದಿಲ್ಲ. ವಿಷಯ ತಿಳಿತೈತೆ? ಏನೇನು ವಿಷಯ ಆಯಿತು? ಪರೀಕ್ಷೆ ಮಾಡುವ ಮಾತಲ್ಲ. ಜೀವ ಅಜ್ಞಾನಾವಸ್ಥೆಯಲ್ಲಿ ಸ್ವ ಮತ್ತು ಪರಗಳ ಭೇದವನ್ನು ತಿಳಿಯುವುದಿಲ್ಲ. ಜ್ಞಾನ ಮತ್ತು ರಾಗದ ಭೇದ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವುದು ಸ್ಥಾಯಿ ಇದೆ, ಯಾವುದು ಬದಲಾಗುವಂಥದ್ದಿದೆ, ಇದರ ಭೇದ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ಸ್ವ ಮತ್ತು ಪರ, ಸ್ಥಾಯಿ ಮತ್ತು ಬದಲಾಗುವಂಥದ್ದು, ತಾನು ತನ್ನದಲ್ಲದ್ದು, ಇದನ್ನು ನಿಖರವಾಗಿ ತಿಳಿದು ಬಂತು ಅಂತ ಜೀವದ ಹತ್ರ ದುಃಖಿಯಾಗುವ ಸಲುವಾಗಿ ಕಾರಣ ಏನು ಉಳಿಯುವುದಿಲ್ಲ. ಜೀವದ ಹತ್ರ ದುಃಖಿಯಾಗುವ ಸಲುವಾಗಿ ಪ್ರಬಲ ಕಾರಣ ಅಂದ್ರ ಒಂದೇ ಇದೆ. ಜೀವ ದೇಹ, ಸ್ವ ಪರ, ಕ್ಷಣಿಕ ಮತ್ತು ಸ್ಥಾಯಿ ಇವುಗಳ ಭೇದ ತಿಳಿಯದೇ ಇರುವುದು ಒಂದೇ ಜೀವನಿಗೆ ದುಃಖದ ಅದ್ವಿತೀಯ ಕಾರಣ ಇದೆ. ಏಕಮೇವಾದ್ವಿತೀಯ, ಅದು ಒಂದೇ ಕಾರಣ ಇದೆ, ಇನ್ನೊಂದು ಇಲ್ಲವೇ ಇಲ್ಲ. ಯಾವುದರ ಸಲುವಾಗಿ? ದುಃಖಿಯಾಗುವ ಸಲುವಾಗಿ. ಏನು ಕಾರಣ ಇದೆ? ಜೀವ ದೇಹ, ಸ್ವ ಪರ, ಕ್ಷಣಿಕ ಸ್ಥಾಯಿ ಇವುಗಳ ಭೇದ ಅವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲದಿದ್ರೂ ಭೇದ ಇದೆಯಲ್ಲ, ಇದೆಯೋ ಅಥವಾ ಇಲ್ಲ? ಯಾವುದು ಕ್ಷಣಿಕ ಇದೆಯೋ ಅದು ಸ್ಥಾಯಿ ಆಗೋ ಸಾಧ್ಯ ಇಲ್ಲ. ಯಾವುದು ತನ್ನದಲ್ಲವೋ ಅದು ತನ್ನದಾಗೋ ಸಾಧ್ಯ.
ಯಾವುದರೊಳಗೆ ಚೈತನ್ಯ ಇಲ್ಲವೋ ಅದು ಚೈತನ್ಯಮಯ ಆಗುವುದು ಸಾಧ್ಯ ಇಲ್ಲ. ಇವನಿಗೆ ತಿಳಿದಿದ್ರನು ವಸ್ತುವಿನೊಳಗೆ ಬದಲಾವಣೆ, ವಸ್ತುವಿನ ಸ್ವಭಾವದೊಳಗೆ ಬದಲಾವಣೆ ಆಗುವುದು ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗಿದೆಯೋ ಹಾಗೆ ಜೀವ ಬೇರೆ ಇದೆ, ದೇಹ ಬೇರೆ ಇದೆ, ತಾನ ಬೇರೆ ಇದ್ದೇನೆ, ಪರಪದಾರ್ಥ ಬೇರೆ ಇದೆ. ನಿತ್ಯ ಇರುವಂಥದ್ದು ಜ್ಞಾನ ಇದೆ, ನಿತ್ಯ ಇರುವಂಥದ್ದ ಪದಾರ್ಥಗಳ ಸ್ವಭಾವ ಇದೆ, ಬದಲಾಗುವಂಥದ್ದು ಕೂಡ ಪದಾರ್ಥದ್ದೇ ಸ್ವಭಾವ ಇದೆ. ಆದ್ರೆ ಆ ಬದಲಾಗುವ ಸ್ವಭಾವದೊಳಗ ತನ್ನತನದ ಕಲ್ಪನೆ ಏನಿದೆ ಇದು ದುಃಖದ ಆಧಾರ ಇದೆ. ಬದಲಾಗುವ ಸ್ವಭಾವದೊಳಗ ರಾಗ ನಂದಿದೆಯೋ ಅಥವಾ ಇಲ್ಲ. ಈಗ ಈ ಮೊದಲ ಕಥನ ಏನಾಯ್ತು, ಆ ಕಥನ ಬೇರೆ. ಈಗ ರಾಗ, ವಿಭಾವ, ಮಿಥ್ಯಾತ್ವ, ಅಜ್ಞಾನ ಇವು ನನ್ನ ಅದಾವ ಅಥವಾ ಇಲ್ಲ. ಹಾಗಾದ್ರ ಆ ನನ್ನ ರಾಗಾದಿ ಭಾವ ಅಜ್ಞಾನ ಮಿಥ್ಯಾತ್ವ ಶಾಶ್ವತವಾಗಿ ನನ್ನ ಅದಾವೇನ್ರಿ? ನಾನೇ ನನ್ನ ಅದಾವ, ಈ ಮಾತು ಸರಿ. ನಾನೇ ಅಲ್ಲ, ಅದ ನಾನೇ ಅಲ್ಲ. ಈ ಪ್ರಕಾರ ಜೀವ ದೇಹ ಮೂರು ಮಾತು ಹೇಳಿದ್ದೀರಿ. ಜೀವ ದೇಹ ಸ್ವಪರ ಮತ್ತ ಸ್ಥಾಯಿ ಅರ್ಥಾತ್ ಶಾಶ್ವತ ಮತ್ತು ಕ್ಷಣಿಕ ಅರ್ಥಾತ್ ಬದಲಾಗುವಂಥದ್ದು. ಇದು ಯಾವಾಗಲೂ ವಸ್ತುವಿನ ಸ್ವಭಾವ ಇರುವ ಕಾರಣ, ವಿಶ್ವದ ಸ್ವಭಾವ ಇರುವ ಕಾರಣ, ವಿಶ್ವದ ಸಮಸ್ತ ಪದಾರ್ಥಗಳ ಸ್ವಭಾವ ಇರುವ ಕಾರಣ ಇದರಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ನಿತ್ಯ ಇದ್ದದ್ದು ಕ್ಷಣಿಕ ಆಗುವುದಿಲ್ಲ, ಕ್ಷಣಿಕ ಇದ್ದದ್ದು ನಿತ್ಯ ಆಗುವುದಿಲ್ಲ, ಪರ ಇದ್ದದ್ದು ಸ್ವ ಆಗುವುದಿಲ್ಲ, ಅಚೇತನ ಇದ್ದದ್ದು ಚೇತನ ಆಗುವುದಿಲ್ಲ. ಆಗೋದನ್ನ ಇಲ್ಲ. ಷಷ್ಟಮ ಕಾಲದೊಳಗನು ಆಗುವುದಿಲ್ಲ, ಚತುರ್ಥ ಕಾಲದೊಳಗನು ಆಗುವುದಿಲ್ಲ, ವಿದೇಹ ಕ್ಷೇತ್ರದೊಳಗನು ಆಗುವುದಿಲ್ಲ, ಸ್ವರ್ಗ ಸರ್ವಾರ್ಥ ಸಿದ್ಧಿಯೊಳಗನು ಆಗುವುದಿಲ್ಲ, ನರಕದೊಳಗೂ ಕೂಡ ಆಗುವುದಿಲ್ಲ. ಯಾವುದು ಇದೆಯಲ್ಲ ಆ ದುಃಖ 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 ದುಃಖ, ದುಃಖದೊಳಗೆ ಸಂಕ್ಲೇಶ 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 ಪರಿಣಾಮ, ಅತಿಯಾದ ದುಃಖದ ಅನುಭೂತಿ ಅದು ಜೀವದ ಸ್ವಭಾವ ಆಗುವುದು ಸಾಧ್ಯ. ನರಕದೊಳಗೆ ಏನೇನಿದೆಯಲ್ಲ ಅದು ಯಾವ ನಾರಕೀಯ ಸ್ವಭಾವ ಆಗುವ ಸಾಧ್ಯ ಇಲ್ಲ. ನಾರಕಿಗಳ ವರ್ತಮಾನ ಸ್ಥಿತಿ ಆಗಿದೆ, ಆದ್ರೆ ಅದರ ಸ್ವಭಾವ ಅಲ್ಲ. ಹೀಗೆ ವಸ್ತುವಿನ ಸ್ವಭಾವ ವಿಶ್ವದೊಳಗೆ ಏಕ ಪ್ರಕಾರ, ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಕಾಲ ಇರಲಿ, ಏಕ ಪ್ರಕಾರ ಇದೆ. ಅರ್ಥಾತ್ ಜೀವ ಜೀವ ಇದೆ, ದೇಹ ದೇಹ ಇದೆ, ಸ್ವ ಸ್ವ ಇದೆ, ಪರ ಪರ ಇದೆ, ಕ್ಷಣಿಕ ಇದ್ದದ್ದು ಕ್ಷಣಿಕನೇ ಇದೆ, ಮತ್ತ ತ್ರಿಕಾಲಿ ಇದ್ದದ್ದು ಶಾಶ್ವತ ಇದ್ದದ್ದು ಶಾಶ್ವತನೇ ಇದೆ. ಇದು ಹೇಗಿದೆಯೋ ಹಾಗೆ ತಿಳಿಯುವಂಥ ನಮ್ಮ ಜ್ಞಾನದ ಯಾವ ಕ್ರಿಯೆ ಇದೆಯೋ ಅದಕ್ಕಂತಾರ ವಿಕಲ್ಪ. ತಿಳಿತೇನ್ರಿ? ಇದರೊಳಗೆ ಒಳ್ಳೇದ ಕೆಟ್ಟದ್ದ ಅಲ್ಲ, ಕ್ಷಣಿಕದೊಳಗೆ ಕೆಡಕಂತೇಳಿ ಮನ್ನಿಸೋದ, ಸ್ಥಾಯಿ ಇರೋದ್ರೊಳಗೆ ಅಭಿಮಾನ ಪಡೋದ, ಇದೇನೋ ಇಲ್ಲ. ಸ್ಥಾಯಿಯನ್ನ ಸ್ಥಾಯಿ ತಿಳಿಯೋದ, ಕ್ಷಣಿಕವನ್ನ ಕ್ಷಣಿಕ ತಿಳಿಯೋದ, ದೇಹವನ್ನ ದೇಹ ತಿಳಿಯೋದ, ಜೀವವನ್ನ ಜೀವ ತಿಳಿಯೋದ, ಸ್ವವನ್ನ ಸ್ವ ತಿಳಿಯೋದ, ಪರವನ್ನ ಪರ ತಿಳಿಯೋದ. ಇದೇನಿದೆ? ಜ್ಞಾನದ ವಿಕಲ್ಪ ಇದೆ. ಇಷ್ಟ ಅಭ್ಯಾಸ ಆಗ್ತಿದೆ ಅಂತ ಇದಕ್ಕೆ ಜ್ಞಾನದ ವಿಕಲ್ಪ ಅಂತ. ಈ ವಿಕಲ್ಪವೇ ಜ್ಞಾನದ ಸ್ವಭಾವ. ತಿಳಿತಂದ್ರೆ ಈ ವಿಕಲ್ಪವೇ ಜ್ಞಾನದ ಸ್ವಭಾವ ಇದೆ. ಯಾಕೆ? ಆ ಸ್ವಭಾವದಿಂದನ ಜ್ಞಾನದ ಕ್ರಿಯೆಯ ಮೂಲಕ, ಆ ಸ್ವಭಾವ ರೂಪ ಜ್ಞಾನದ ಕ್ರಿಯೆಯ ಮೂಲಕ ಜೀವ ಕ್ಷಣಿಕವಿರುವಂತಹ ವಿಭಾವವನ್ನ, ತನ್ನಿಂದ ಭಿನ್ನವಿರುವಂತಹ ಪರದ್ರವ್ಯಗಳನ್ನ, ದೇಹ ಜೀವದಿಂದ ಭಿನ್ನವಿರುವಂತಹ ದೇಹ, ಅವುಗಳ ಕಡೆಗಿರುವಂತಹ ಆಸಕ್ತಿಯನ್ನ ಬಿಟ್ಟುಕೊಟ್ಟ ಸಹಜ ಶಾಂತಿಯ ಮಾರ್ಗದ ಕಡೆಗೆ ಹೋಗುವ ಸಾಧ್ಯ ಇದೆ. ವಿಕಲ್ಪ ಜ್ಞಾನದ ಸ್ವಭಾವ ಇದೆ. ಆ ಸ್ವಭಾವ ರೂಪ ಜ್ಞಾನದ ಕ್ರಿಯೆಯಿಂದನ ಜೀವ ಸುಖದ ಮಾರ್ಗದೊಳಗೆ ಬರುವ ಸಾಧ್ಯ. ಏನಾಯ್ತು? ವಿಕಲ್ಪ ಜ್ಞಾನದ ಸ್ವಭಾವ. ವಿಕಲ್ಪ ಯಾವುದಕ್ಕಂದ್ರು
ವಿಕಲ್ಪದೊಳಗೆ ದುಃಖದ ಅನುಭೂತಿ ಇಲ್ರಿ. ದುಃಖದ ಅನುಭೂತಿಯ ಆಗುವಂತಹ ವಿಕಲ್ಪದ ಚರ್ಚೆ ಇಲ್ಲಿಲ್ಲ. ಇಲ್ಲಿ ಜ್ಞಾನದ ವಿಕಲ್ಪದ ಮಾತು ನಡೆದಿದೆ. ಈ ವಿಕಲ್ಪದೊಳಗ ಜೀವನಿಗೆ ದುಃಖ ಆಗುವುದಿಲ್ಲ. ಹಾಗಾದ್ರೆ ಇದು ನಾನು, ಇದು ನಾನಲ್ಲ, ಇದು ಶಾಶ್ವತ, ಇದು ಕ್ಷಣಿಕ, ಇದು ಜೀವ, ಇದು ದೇಹ. ಈ ಪ್ರಕಾರದ ಜ್ಞಾನದಿಂದ ಸುಖ ಇದೆಯಲ್ಲ, ಅಲ್ಲಿ ಸುಖನೂ ಇಲ್ಲ. ಆದ್ರ ಸುಖದ ಸನ್ಮುಖ ಪ್ರಯತ್ನ, ಸುಖದ ಪ್ರಾಪ್ತಿಯ ಪುರುಷಾರ್ಥ ಅಲ್ಲಿ ಆಗುವುದು ಸಾಧ್ಯ. ಅದರಿಂದನ ಆಗ್ತಿದೆ, ಸಾಧ್ಯ ಇದೆ, ಇಷ್ಟೇ, ಸಂದೇಹಾತ್ಮಕ ಇಲ್ಲ. ಅದರಿಂದನ ಆಗ್ತಿದೆ. ವಸ್ತುವಿನ ಭಿನ್ನತ್ವವನ್ನ ತಿಳಿಯದೇ ಹೋದ್ರ ಸುಖದ ಕಡೆಗೆ ಉದ್ಯಮ ಅಥವಾ ಪುರುಷಾರ್ಥ ಹೇಗಾಗೋ ಸಾಧ್ಯ ಇದೆ? ಆಗೋದು ಸಾಧ್ಯ. ಹಾಗಾದ್ರೆ ಈ ವಿಕಲ್ಪ ಏನಿದೆ ಅದ ಜ್ಞಾನದ ಸ್ವಭಾವ ಇದೆ. ಯಾವ ವಿಕಲ್ಪ? ಜೀವದಿಂದ ದೇಹ ಬೇರೆ ಇದೆ. ಯಾವಾಗಲೂ ಬೇರೆ ಆದ ನಂತರ ಅಲ್ಲ, ಯಾವಾಗಲೂ ಜೀವ ದೇಹಗಳ ಒಂದೇ ಕ್ಷೇತ್ರದೊಳಗ ಆಯುವಿನ ನಿಮಿತ್ತದಿಂದ ನಿಂತುಕೊಂಡಿದ್ರನು. ಆಯುವಿನ ನಿಮಿತ್ತದಿಂದ ಅಂತ ಹೇಳೋದು ನಿಮಿತ್ತದ ಕಥೆ. ಆದರೆ ಜೀವ ತನ್ನ ಯೋಗ್ಯತೆಯಿಂದ ತಾನು ಇಲ್ಲಿ ಇದ್ದಾನೆ. ದೇಹ ತನ್ನ ಯೋಗ್ಯತೆಯಿಂದ ಉದ್ಗಲದ ಪರಮಾಣುಗಳ ಅಥವಾ ಆಹಾರ ವರ್ಗಣಗಳ ತಮ್ಮ ಯೋಗ್ಯತೆಯಿಂದ ಆ ದೇಹ ರೂಪವಾಗಿ ಪರಿಣಾಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಯುವಿನ ನಿಮಿತ್ತ ಇದೆ. ಅಂದ್ರೆ ಯಾವಾಗಲೂ ಏನಿದೆ? ದೇಹದಿಂದ ಜೀವ ಭಿನ್ನ ಇದೆ. ಹಾಗಾದ್ರೆ ದೇಹದಿಂದ ಜೀವ ಭಿನ್ನ ಇದೆ ಅಂತ ಹೇಳಿ ತಿಳಿಯುವುದ ಇದು ಜ್ಞಾನದ ಸ್ವಭಾವ ಇದೆ. ಈ ಭಿನ್ನತೆಯನ್ನ ತಿಳಿಯುವ ಸ್ವಭಾವದ ಹೆಸರ ವಿಕಲ್ಪ ಇದೆ. ತಿಳಿತೇನ್ರಿ? ಶಬ್ದ ಕೊಡ್ಲಿಕ್ಕೆ ಬರ್ದಿದ್ರನು ಭಾವ ತಿಳ್ಕೊಳ್ಳೋದು. ಶಬ್ದ ಕೊಡ್ಲಿಕ್ಕೆ ಬರುವುದಿಲ್ಲ, ಈಗ ಮಾತನೇ ಇಲ್ಲ. ಆದ್ರೆ ಶಬ್ದದ ಅಪೇಕ್ಷೆ ಇಲ್ಲಿ ಇಲ್ಲ. ಜೀವದಿಂದ ದೇಹ ಯಾವಾಗಲೂ ಭಿನ್ನ ಇದೆ. ಪರ ಯಾವಾಗೂ ತನ್ನದಾಗುವುದು ಸಾಧ್ಯ ಇಲ್ಲ. ಪರದೊಳಗೆ ಏನೇನು ಬಂತು? ಪರದೊಳಗೆ ಎಲ್ಲವೂ ಬಂತು. ಏನು ಬಂತು? ರಾಗದಿಂದ ಹಿಡಿದ ದೇಹದವರೆಗೆ ಅಥವಾ ಸಂಯೋಗಿ ಪದಾರ್ಥಗಳವರೆಗೆ ಎಲ್ಲವೂ ಬಂತು. ಕರ್ಮ ಸಾಪೇಕ್ಷ ಹೇಳ್ಬೇಕಾದ್ರೆ ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮ ಎಲ್ಲವೂ ಬಂತು. ಏನಿದೆ ಅಂದ್ರೆ ಪರ ಇದೆ. ಆ ಪರ ಎಂದೂ ತನ್ನದಾಗುವ ಸಾಧ್ಯತೆ ಇಲ್ಲ. ಎಂದೂ ತನ್ನದಾಗುವ ಸಾಧ್ಯತೆ ಇಲ್ಲ ಅಂತ ಹೇಳಿ ತಿಳಿಯುವುದ ಇದು ಜ್ಞಾನದ ಸ್ವಭಾವ ಇದೆ. ಆ ಸ್ವಭಾವಕ ಜ್ಞಾನದ ವಿಕಲ್ಪ. ತಿಳಿತೇನಿಲ್ರಿ? ದೇಹ ಎಂದೂ ಜೀವ ಆಗುವುದು ಸಾಧ್ಯ ಇಲ್ಲ. ಪರ ಎಂದೂ ತನ್ನದಾಗುವ ಸಾಧ್ಯತೆ ಇಲ್ಲ. ಕ್ಷಣಿಕ ಎಂದೂ ಶಾಶ್ವತ ಆಗುವ ಸಾಧ್ಯತೆ ಇಲ್ಲ. ಕ್ಷಣಿಕವನ್ನ ದೂಷಿಸುವ ಮಾತಿಲ್ಲ. ತ್ರೈಕಾಲಿಕವನ್ನ ಆಧರಿಸುವ ಮಾತಿಲ್ಲ. ಕಥನ ಬರ್ತಿದೆ ಹಾಗೆರಿ. ಕ್ಷಣಿಕದ ಲಕ್ಷ್ಯ ಬಿಟ್ಟು ಬಿಡು, ಅದು ಹೇಗೆ ಇದೆ? ಕಥನ ಬರ್ತಿದೆ, ಆದ್ರೆ ದೂಷಿಸುವ ಅವಶ್ಯಕತೆ ಇಲ್ಲ. ಇದನ್ನ ಆಧರಿಸುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಸ್ವಭಾವಕ್ಕೆ ಆಧಾರದ ಅವಶ್ಯಕತೆ ಇಲ್ಲ. ಸ್ವಭಾವಕ್ಕೆ ದೂಷಣೆಯ ಅವಶ್ಯಕತೆ ಇಲ್ಲ. ದೂಷಣೆ ಮಾಡಬೇಕಾಗಿಲ್ಲ. ಏನ್ ಹೇಳಿತು? ಪರ ಎಂದೂ ಸ್ವ ಆಗುವ ಸಾಧ್ಯ ಇಲ್ಲ. ಕ್ಷಣಿಕ ಎಂದೂ ತ್ರಿಕಾಲಿ ಆಗುವ ಸಾಧ್ಯತೆ ಇಲ್ಲ. ತ್ರಿಕಾಲಿ ಎಂದೂ ನಾಶ ಆಗುವ ಸಾಧ್ಯ. ಜೀವ ಎಂದೂ ದೇಹ ರೂಪ ಆಗುವ ಸಾಧ್ಯ. ಸಂಯೋಗ ಎಂದೂ ಸುಖದ ಕಾರಣ ಆಗುವ ಸಾಧ್ಯ. ಇದೇನು ವಾಸ್ತವಿಕವಾದಂತಹ ಮಾತುಗಳಿದಾವೆಯೋ ಅವ ಹೇಗಿದಾವೆಯೋ ಹಾಗೆ ತಿಳಿಯುವುದು. ಇದು ಜ್ಞಾನದ ಸ್ವಭಾವ ಇದೆ. ಆ ಸ್ವಭಾವಕ್ಕೆ ನಂತರ ಸವಿಕಲ್ಪ ಅರ್ಥಾತ್ ವಿಕಲ್ಪ. ಜ್ಞಾನದ ವಿಕಲ್ಪ ಅಂತಾರೆ. ಆ ವಿಕಲ್ಪದಿಂದ ಏನಾಗ್ತಿದೆ? ಆ ವಿಕಲ್ಪ ಪ್ರತ್ಯಕ್ಷ ಸುಖ ರೂಪ ಇಲ್ದಿದ್ರೂ ಕೂಡ ಸ್ವಾಧೀನ ಸುಖಕ್ಕೆ ಕಾರಣ. ಅದರಿಂದನ ಸ್ವಾಧೀನ ಸುಖದ ಪ್ರಾಪ್ತಿಯಾಗ್ತಿದೆ. ನಾವು ಕ್ಷಣಿಕವನ್ನ ಕ್ಷಣಿಕ ಅಂತ ಹೇಳಿ ತಿಳಿಯದೆ ಅದನ್ನು ಶಾಶ್ವತವಾಗಿ ಇರಿಸುವ ಪ್ರಯತ್ನದೊಳಗೆ ಜ್ಞಾನ ಉದ್ಯಮಶೀಲ ಕ್ರಿಯಾಶೀಲ ಇತ್ತು ಅಂತಂದ್ರ ಆ ಜ್ಞಾನದಿಂದ ಎಂದೂ ಸುಖ ಆಗುತ್ತಿಲ್ಲ. ಮತ್ತೆ ಶಾಶ್ವತ ಇರುವಂತಹ ತನ್ನನ್ನ ಯಾವುದೋ ಕಾರಣದಿಂದ ನಾಶ ಆಗಬಹುದು ಅಂತ ಹೇಳಿ ತಿಳಿತಿತ್ತು ಅಂತಂದ್ರ ಅಂತಹ ತಿಳುವಳಿಕೆಯಿಂದ ಜೀವನಿಗೆ ಸುಖ ಎಂದು ಭಾವಿಸ. ಯಾಕೆ ಅಂತಂದ್ರೆ ಅಂತಹ ತಿಳುವಳಿಕೆಯೊಳಗ ಭಯ ತುಂಬಿದ್ದೇ ಇದೆ.
ಶಾಶ್ವತವನ್ನ ಯಾವುದೋ ಕಾರಣದಿಂದ ನಾಶ ಆಗ್ತಿದೆ ಅಂತ ಹೇಳಿ ತಿಳಿದ್ರೆ ಅಲ್ಲಿ ಭಯ ಇದೆ ಏನಿಲ್ರಿ. ಅಲ್ಲೇನು ಓದಿತೋ ಇಷ್ಟು ಆಯು ಕರ್ಮದ ಕಾರಣದಿಂದ ಜೀವಾದೇಹಗಳ ಏಕತ್ರ ಎಲ್ಲಿ ಮೋಕ್ಷ ಮಾರ್ಗ ಪ್ರಕಾಶಕದ ಮಾಧ್ಯಮದಿಂದ ಆಯು ಕರ್ಮದ ಕಾರಣದಿಂದ ಜೀವಾದೇಹಗಳ ಏಕತ್ರಿದವೆ, ಒಂದೇ ಕಡೆಗಿದ್ದಾವೆ. ಆದ್ರೆ ಆಯು ಕರ್ಮ ಪೂರ್ಣ ಆದ ನಂತರ ಅವು ಭಿನ್ನ ಭಿನ್ನ ಆಗೋದು ನಿಶ್ಚಿತ ಇದೆ. ಮರಣ ಇದು ಜೀವದ ಸ್ವಭಾವ ಅಲ್ಲ, ಅರ್ಥಾತ್ ಜೀವದ ಮರಣ ಆಗುವುದಿಲ್ಲ. ಹಾಗಾದ್ರೆ ಈ ಜೀವ ಆಯು ಕರ್ಮದ ಕಾರಣದಿಂದ ದೇಹದ ಜೊತೆಗೆ ನನ್ನ ಇರುವಿಕೆ ಸಂಭವಿಸಿದೆ. ಆಯು ಕರ್ಮ ಪೂರ್ಣ ಆಯ್ತು ಅಂತಂದ್ರ ನನಗೆ ಈ ದೇಹದ ಜೊತೆಗೆ ಇರುವಂತ ಅವಸರ ಬಿಟ್ಟು ಹೋಗ್ತಿದೆ. ಇಷ್ಟು ತಿಳಿಯಲಾರದೆ ಆಯು ಕರ್ಮ ಪೂರ್ಣ ಆಗೋದು ಅಥವಾ ದೇಹದಿಂದ ಭಿನ್ನವಾಗುವುದನ್ನು ಮರಣ ಅಂತ ಹೇಳಿ ತಿಳಿದ ಆ ಮರಣದ ಯಾವ್ಯಾವ ಕಾರಣದವೋ ಬಹಳ ಸುಂದರ ಕಥನ. ಆ ಕಾರಣಗಳಿಂದ ಭಯಭೀತ ಇರ್ತಾನೆ, ಆ ಕಾರಣಗಳಿಂದ ದೂರ ಓಡಿ ಹೋಗುವ ಪ್ರಯತ್ನ ಮಾಡ್ತಾನೆ, ಅಥವಾ ಆ ಕಾರಣಗಳನ್ನು ದೂರ ಇರಿಸುವ ಪ್ರಯತ್ನ ಮಾಡ್ತಾನೆ. ಎಂಥ ಸುಂದರ ತೋಡರಮಲ್ಜಿಯವರ ಕಥನ. ಆದ್ರೆ ಇವೆಲ್ಲ ಪ್ರಯತ್ನ ಯಾಗದವು ನಿರರ್ಥಕದವ. ಹಾಗಾದ್ರೆ ನಿರರ್ಥಕ ಪ್ರಯತ್ನದೊಳಗೆ ತೊಡಗಿದಂಥ ಯಾವ ಜ್ಞಾನ ಇದೆಯಲ್ಲ ಅದು ಸುಖದ ಮಾರ್ಗವನ್ನು ಕಂಡುಕೊಳ್ಳೋ ಸಾಧ್ಯ ಇದೆ ಅಂದ್ರೆ ಇಲ್ಲ. ಇಲ್ಲಿ ಸ್ಪಷ್ಟ ಇದೆ. ಅದಕ್ಕೆ ಜ್ಞಾನದ ಸ್ವಭಾವ ವಿಕಲ್ಪಾತ್ಮಕ ಇದೆ. ಆ ವಿಕಲ್ಪ ಅಂದ್ರೆ ಏನ? ಯಾವುದು ಹೇಗಿದೆಯೋ ಹಾಗೆ, ಯಾವುದು ಹೇಗಿದೆಯೋ ಹಾಗೆ ತಿಳಿ. ಅದನ್ನೇ ಪಂಚಾಸ್ತಿಕಾಯದೊಳಗೆ ಎಷ್ಟು ಸುಂದರ ಹೇಳಿದ್ರು. ಶುಭವನ್ನು ಶುಭ ತಿಳಿ, ಅಶುಭವನ್ನು ಅಶುಭ ತಿಳಿ. ಅಶುಭವನ್ನು ಶುಭ ಮಾಡುವ ಸಾಮರ್ಥ್ಯ ಜ್ಞಾನದೊಳಗೆ ಇಲ್ಲ. ಅಶುಭವನ್ನ ಅಶುಭ ತಿಳಿಯುವ ಸಾಮರ್ಥ್ಯ ಇದೆ. ನೋಡ್ರಿ, ಪಂಚಾಸ್ತಿಕಾಯದ ತಿರುಳು ಮೂಲ ಸಾರ ಗಾಭ ಎರಡು ಮಾತದವ್ರು. ಏನ? ಸಮಸ್ತ ವಿಶ್ವದ ಪದಾರ್ಥಗಳಲ್ಲಿ ಯಾವುದರಲ್ಲಿನೂ ಈ ಜೀವನಿಗೆ ಸುಖ ದುಃಖ ಕೊಡುವ ಸ್ವಭಾವ ಇಲ್ಲ. ಆದ್ರೆ ಈ ಜೀವದ ಜ್ಞಾನದೊಳಗ ಜ್ಞೇಯಾಗುವ ಸ್ವಭಾವ ಇದೆ. ಅವುಗಳದ್ದು ಪರಪದಾರ್ಥದ, ದೇಹದ, ಧನದ, ಮನೆ, ಆಸ್ತಿ, ಪರಿವಾರ, ಮಂದಿರ, ಭಗವಂತ, ಕ್ಷೇತ್ರ ಇವೆಲ್ಲ ಏನದವ್ರೆ? ಜ್ಞಾನದ ಜ್ಞೇಯ. ನನಗೆ ಸುಖ ದುಃಖ ಕೊಡ್ತವೆ. ಅಲ್ಲಿ ಯಾರಾದರೂ ಗಿರ್ನಾರದ ಮೇಲೆ ಅವರು ನಮ್ಮ ನೇಮಿನಾಥ ಭಗವಂತರದ ಏನು ಪಾದಕಮಲದವು ಅದರ ಮೇಲೆ ಕಬ್ಜಾ ಮಾಡಿರುವುದರಿಂದ ನಮಗೆ ದುಃಖ ಆಗ್ತಾ ಇದೆ ಅಂತ ಅವರು ಅದನ್ನು ಬಿಟ್ಟು ಕೊಟ್ಟರು. ಆ ಪಾದಕಮಲಗಳ ಸ್ಪಷ್ಟ ಜೈನೃಣ ಅದು ಅಂತಂದ್ರೆ ಅದರಿಂದ ನಮ್ಗೆ ಸುಖ ಆಗ್ತಿದೆ ಅಂತ. ಆದ್ರೆ ನಮ್ಗೆ ಹಾಗೆ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಹಾಗಾದ್ರೆ ಆ ಅನ್ನಿಸಿಕೆ ಏನಿದೆ ಅದುವೇ ಮಿಥ್ಯಾತ್ವ. ಪರಪದಾರ್ಥದ ಯಾವುದಾದ್ರೂ ಅವಸ್ಥಾ ವಿಶೇಷದೊಳಗೆ ಯಾವುದಾದ್ರೂ ವಿಶೇಷತೆಯ ಕಲ್ಪನೆ ಇರೋದೇನಿದೆ, ಆಗ್ರಹ ಇರೋದೇನಿದೆ, ಅದು ಮಿಥ್ಯಾತ್ವ. ಅದು ಪರಪದಾರ್ಥದ ಸ್ವರೂಪ ಏನಿದೆ, ಯಾವುದೇ ಇರಲಿ, ಪರಪದಾರ್ಥದ ಸ್ವರೂಪ ಏನಿದೆ ಬಸ್ ನನ್ನ ಜ್ಞಾನದೊಳಗ ಜ್ಞೇಯ ಆಗಬಹುದಾಗಿದೆ ಅಷ್ಟೇ. ಅದರ ಸ್ವಭಾವ ಇದೆ. ನನ್ನ ಜೊತೆಗೆ ಅದರದ ಅನ್ಯ ಸಂಬಂಧ ಏನಿಲ್ಲ. ಹಾಗಾದ್ರೆ ಆ ಪರಪದಾರ್ಥದ ಜೊತೆಗೆ ನನ್ನ ಸಂಬಂಧ ಏನಿದೆ? ಇದನ್ನ ಎತ್ತಿ ಇಲ್ಲಿಡೋದ, ಇದನ್ನ ಹೀಗಿಡೋದ, ಇದು ನನ್ನ ಸ್ವಭಾವ ಇದೆಯೋ ಅಥವಾ ಇದನ್ನ ತಿಳಿಯೋದು ಮಾತ್ರ ನನ್ನ ಸ್ವಭಾವ ಇದೆ? ಪರಪದಾರ್ಥವನ್ನ ತಿಳಿಯೋದು ಆತ್ಮನ ಸ್ವಭಾವ ಇದೆ, ಅರ್ಥಾತ್ ಜೀವದ ಸ್ವಭಾವ ಇದೆ. ಆದ್ರೆ ಪರಪದಾರ್ಥದೊಳಗೆ ಬದಲಾವಣೆ ಮಾಡುವುದು ಜೀವದ ಸ್ವಭಾವ ಇಲ್ಲ. ಅದೇ ಪ್ರಕಾರ ಜೀವನಿಗೆ ಸುಖ ದುಃಖಗಳನ್ನು ಕೊಡುವುದು ಪರಪದಾರ್ಥದ ಸ್ವಭಾವ ಅಲ್ಲ. ಜೀವದ ಜ್ಞಾನದೊಳಗ ಜ್ಞೇಯ ರೂಪದಿಂದ ಬೆಳೆಯುವುದು ಮಾತ್ರ ಪರಪದಾರ್ಥಗಳ ಸ್ವಭಾವ. ಇದು ಒಂದು ಮಾತು ತಿರುಳು ರೂಪದ. ಇಡೀ ವಿಶ್ವ ಬಂತ್ರಲ್ಲ ಅದರೊಳಗ ಜ್ಞಾತಾಜ್ಞೇಯ ಎಲ್ಲವೂ ಬಂತ್ರಿ. ಯಾವ ಪದಾರ್ಥ ಸ್ವರ್ಗದೊಳಗೆ ಹೋಗ್ಲಿ, ಸಮೋಸರಣದೊಳಗೆ ಹೋಗ್ಲಿ, ವಿಧೇ ಕ್ಷೇತ್ರದೊಳಗೆ ಹೋಗ್ಲಿ, ಎಲ್ಲಿ ಹೋದ್ರೂ ಕೂಡ ಪರಪದಾರ್ಥ ನನಗೆ ಸುಖ ದುಃಖ ಕೊಡುವುದಿಲ್ಲ. ಪರಪದಾರ್ಥದ ಸ್ವಭಾವ ಏನಿದೆ? ನನಗೆ ಸುಖ ದುಃಖ ಕೊಡುವಂತಹ ಸ್ವಭಾವ ಅದರದಿಲ್ಲ. ನನ್ನ ಜ್ಞಾನದೊಳಗೆ ತಿಳಿದು ಬರುವಂತಹದ್ದು, ಬಸ್ ಜ್ಞೇಯ ಆಗುವಂತಹ ಸ್ವಭಾವ ಅದರಲ್ಲಿದೆ. ಇದು ಒಂದು ಮಾತು. ಇದರದ ವಿರುದ್ಧ ಇನ್ನೊಂದೇನಿದೆ?
ಪರಪದಾರ್ಥದೊಳಗೆ ಏನನ್ನೂ ಬದಲಾವಣೆ ಮಾಡುವಂತಹ ಶಕ್ತಿ ನನ್ನಲ್ಲಿ ಇಲ್ಲ, ಪರಪದಾರ್ಥವನ್ನು ತಿಳಿಯುವ ಶಕ್ತಿ ನನ್ನಲ್ಲಿ ಇದೆ. ಇದು ಒಂದು ವಿಭಾಗ. ಒಂದು ಮಾತಿನ ಎರಡು ವಿಭಾಗ. ಇನ್ನೊಂದು ಮಾತು ಹೀಗಿದೆ, ಜ್ಞಾನದ ಸ್ವಭಾವ ಸ್ವವನ್ನ ಸ್ವ ತಿಳಿಯುವುದ, ಪರವನ್ನ ಪರ ತಿಳಿಯುವುದ, ಶುಭವನ್ನ ಶುಭ ತಿಳಿಯುವುದ, ಅಶುಭವನ್ನ ಅಶುಭ ತಿಳಿಯುವುದ. ಅಶುಭವನ್ನು ಬದಲಾಯಿಸಿ ಶುಭ ಮಾಡುವಂತಹ ಸಾಮರ್ಥ್ಯ ಜ್ಞಾನದೊಳಗೆ ಇಲ್ಲ. ಹಾಗಾದ್ರೆ ಆ ಶುಭವನ್ನ ಶುಭ ತಿಳಿಯೋದು, ಅಶುಭವನ್ನ ಅಶುಭ ತಿಳಿಯೋದು, ಜೀವವನ್ನ ಜೀವ ತಿಳಿಯೋದು, ದೇಹವನ್ನ ದೇಹ ತಿಳಿಯೋದು, ಸ್ವವನ್ನ ಸ್ವ ತಿಳಿಯೋದು, ಪರವನ್ನ ಪರ ತಿಳಿಯೋದು, ಸ್ಥಾಯಿಯನ್ನ ಸ್ಥಾಯಿ ತಿಳಿಯೋದು, ಕ್ಷಣಿಕವನ್ನ ಕ್ಷಣಿಕ ತಿಳಿಯೋದು. ಇದು ಜ್ಞಾನದ ಸ್ವಭಾವ ಆಯ್ತು ಅಥವಾ ವಿಭಾವ ಐತ್ರಿ? ಸ್ವಭಾವ ಐತ್ರಿ. ಆದ್ರೆ ಈ ಸ್ವಭಾವಕ್ಕೆ ಎರಡೂ ಎದುರಿಗೆ ಅದಾವ್ರಿ, ಪ್ರತಿಸ್ಪರ್ಧಿ ಎರಡೂ ಅದಾವ. ಜೀವ ಇದೆ, ದೇಹ ಇದೆ, ಕ್ಷಣಿಕ ಇದೆ, ಶಾಶ್ವತ ಇದೆ, ಸ್ವ ಇದೆ, ಪರ ಇದೆ. ಪರಸ್ಪರ ವಿರೋಧಿ ಎರಡು ವಸ್ತುಗಳಲ್ಲ. ಆದ್ರ ಒಂದರ ಕುರಿತ ರಾಗ, ಒಂದರ ಕುರಿತ ದ್ವೇಷ ಮಾಡುವಂಥದ್ದು ಸ್ವಭಾವ ಜ್ಞಾನದ ಅಲ್ಲ. ಅಂಥೇಳಿ ವಿಕಲ್ಪಾತ್ಮಕ ಏನಿದೆ ಅದು ಜೀವದ ಜ್ಞಾನದ ಸ್ವಭಾವ ಇದೆ. ಆ ಸ್ವಭಾವ, ಆ ವಿಕಲ್ಪರೂಪ ಸ್ವಭಾವ ಏನಿದೆ, ಆ ಸ್ವಭಾವ ಪ್ರತ್ಯಕ್ಷ ಜೀವನಿಗೆ ಸುಖದ ಅನುಭವ ಮಾಡಿಸದೇ ಇದ್ರೂ ಕೂಡ ಪರವನ್ನ ಪರ ತಿಳಿದ ನಂತರ, ಕ್ಷಣಿಕವನ್ನ ಕ್ಷಣಿಕ ತಿಳಿದ ನಂತರ, ದೇಹವನ್ನ ದೇಹ ತಿಳಿದ ನಂತರ ಅವುಗಳಲ್ಲೇ ಈ ಜ್ಞಾನದ ಉದ್ಯಮ ಬಿಟ್ಟು ಹೋಗ್ತಿದೆ. ಯಾವುದು ಸ್ವ ಇದೆಯೋ, ಯಾವುದು ಜೀವ ಇದೆಯೋ, ಯಾವುದು ಶಾಶ್ವತ ಇದೆಯೋ ಅದರಲ್ಲೇ ಈ ಜ್ಞಾನದ ಉದ್ಯಮ ಶುರು ಆಗ್ತಿದೆ. ಅರ್ಥಾತ್ ಉದ್ಯಮ ಶುರು ಆಗೋದರ್ಥ ಅದು ನಾನು, ಅದು ನಾನು, ಅದು ನಾನು. ನನ್ನ ಮರಣ ಎಂದೂ ಆಗುವುದಿಲ್ಲ. ನನ್ನ ಮರಣ, ಆತ್ಮನ ಮರಣ ಆಗ್ತಿದೆಯಲ್ಲ, ಆಗ್ತಿದೆಯಲ್ಲ? ಇಲ್ಲ. ಧನಾದಿಗಳ ಹೊರಟು ಹೋಗೋದ್ರಿಂದ ಆತ್ಮನಿಗೆ ಏನಾದರೂ ಹಾನಿ ಆಗ್ತಿದೆ ಅಂದ್ರೆ, ಧನಾದಿಗಳು ವಿಪುಲವಾಗಿ ಬಂದು ಬಿದ್ದರೆ ಆತ್ಮನಿಗೆ ಏನಾದರೂ ಲಾಭ ಆಗ್ತಿದೆ? ಎಷ್ಟು ಧನ ಅಧಿಕ ಬರ್ತಿದೆಯೋ ಅಷ್ಟು ಮೋಕ್ಷದ ಸನ್ನಿಧಿ ಹೋಗ್ತಾನೆ, ಹೀಗೇನಾದ್ರೂ ಇದೆ ಅಂತ. ಎಷ್ಟು ಧನ ಇಲ್ಲ ಅಷ್ಟು ನರಕದ ಕಡೆಗೆ ಹೋಗ್ತಾನೆ. ಹಾಗಾದ್ರೆ ಯಾವುದರಲ್ಲಿ ನನ್ನತನವನ್ನ ನಾನು ಅಜ್ಞಾನದಿಂದ ಸ್ಥಾಪನೆ ಮಾಡಿದ್ದೆನೋ, ಯಾವುದರಲ್ಲಿ ನಾನೇ ಸ್ವಯಂ ಅಜ್ಞಾನದಿಂದ ಸುಖದ ಕಾರಣ ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡಿದ್ನೋ ಅವೆಲ್ಲ ಬಿಟ್ಟು ಹೋಗುವುದರಿಂದ ನನಗೆ ನನ್ನ ಯಾವ ಸುಖ ಇದೆಯೋ, ನನ್ನ ಯಾವ ಸ್ವರೂಪ ಇದೆಯೋ ಆ ಸ್ವರೂಪದ ಕಡೆಗೆ, ಆ ಸುಖದ ಕಡೆಗೆ ಸಹಜ ಉದ್ಯಮ ಆಗ್ತಿದೆ ಅಂಥೇಳಿ ಈ ಜ್ಞಾನದ ವಿಕಲ್ಪ ರೂಪ ಸ್ವಭಾವದ ಆಧಾರದಿಂದನ ಜೀವ ನಿರಾಕುಲ ಶಾಂತಿಯ ಕಡೆಗೆ, ಮೋಕ್ಷ ಮಾರ್ಗದ ಕಡೆಗೆ, ರತ್ನತ್ರಯದ ಕಡೆಗೆ ಉದ್ಯಮಶೀಲ ಆಗ್ತಾನೆ ಅಂಥೇಳಿ ಆ ಸ್ವಭಾವ ರೂಪ ಜ್ಞಾನದ ನಾವು ಸ್ವೀಕಾರ ಮಾಡೋದು ಅವಶ್ಯಕ ಇದೆ. ಜ್ಞಾನದ ಸ್ವಭಾವ ಹೀಗಿದೆ, ಹೀಗೆ ಇದೆ ಅಂಥೇಳಿ ತಿಳಿದ ನಂತರ ಅದು ಹಾಗೆ ಯಾವಾಗ ಆಗ್ತಿದೆಯಲ್ಲ ಅವಾಗ ಮೋಕ್ಷ ಮಾರ್ಗ ಪ್ರಕಟ ಆಗ್ತದೆ. ತಿಳಿತು ಅಂದುಕೊಳ್ತೇನ್ರಿ, ಆದ್ರ ಹಾಗೆ ತಿಳಿಯುವುದು ಸಾಧ್ಯ ಇಲ್ಲ. ತಾವು ಆ ವಿಷಯದ ಮೇಲೆ ವಿಚಾರ ಚಿಂತನ ಮಂಥನ ಮಾಡಿ ಆ ದರ್ಶನೋಪಯೋಗ ಕೂಡ ಮಹಾನ ಲಾಭದಾಯಕ ಇದೆ. ಅದು ಸತ್ತಾ ಮಾತ್ರದ ಸ್ವೀಕಾರ ಮಾಡ್ತಿದೆ. ಈಗ ಯಾವುದರ ಸ್ವರೂಪ ಯಾಗಿದೆ, ಯಾವುದರಿಂದ ಭಿನ್ನವಾಗಿದೆ, ಯಾವುದಕ್ಕ ಎಷ್ಟು ಸಮಯ ಇರುವಂತಹದ್ದಿದೆ, ಇದರದ್ದೆಲ್ಲ ಹೇಗಿದೆಯೋ ಹಾಗೆ ತಿಳಿತಿದೆ. ಮಾಡುವುದಿಲ್ಲ. ಒಂದೇ ಸಮಯ ಇರುವಂತಹದ್ದನ್ನ ಅಥವಾ ಒಂದೇ ವರ್ಷ ಇರುವಂತಹ ಆಯುಷ್ಯನ್ನ 2 ವರ್ಷ ಮಾಡುವುದಿಲ್ಲ, ತಿಳಿತೇನ್ರಿ. ಆದ್ರೆ ಇದು ಹೇಗಿದೆ ಹಾಗೆ ತಿಳಿತಿದೆಯಲ್ಲ, ಅದರ ಜ್ಞಾನದ ನಿಜ ಸ್ವಭಾವ ಇದೆ. ಅದಕ್ಕೆ ವಿಕಲ್ಪಾತ್ಮಕ ಜ್ಞಾನ ಅಂದರು. ಆದ್ರೆ ಆ ವಿಕಲ್ಪಾತ್ಮಕ ಜ್ಞಾನ ನಿರ್ವಿಕಲ್ಪ ಆನಂದಕ್ಕೆ ಕಾರಣ ಇದೆ, ತಿಳಿತೇನ್ರಿ. ಹಾಗೆ ನಿರ್ವಿಕಲ್ಪ ಅತೀಂದ್ರಿಯ ಆನಂದಕ್ಕೆ ಕಾರಣ ಆಗುವ ಹಾಗೆ ನಾವು ಜ್ಞಾನ ಪರಿಣಾಮ ಮಾಡಿ